ಚಂದ್ರ, ಬೇಸರವಾಯ್ತಾ ನಿನಗೆ? ಬೆಳಗಿನಿಂದಲೂ ಹಾಗೆ ಇದೆಯಾ? ಯಾವುದರಲ್ಲೂ ನಿನ್ನ ಮನಸ್ಸು ನಾಟುತ್ತಿಲ್ಲ, ಏಕೆ? ಸ್ವಸ್ಥವಿಲ್ಲವೇ? ಮನಸ್ಸು ವಿಚಿತ್ರವಾದ ಕಳವಳಕ್ಕೆ ಒಳಗಾಗಿರುವುದು ನಿಜ. ದೇಹ ಮನಸ್ಸು ಅಸ್ವಸ್ಥವಾಗಿದೆಯೇನೋ ಅಂತ ಅನ್ನಿಸ್ತಾ ಇದೆ ಶಶಕ. ಮನಸ್ಸು ಊರ ಕಡೆ ಎಳಿತಾ ಇದೆಯೇನು? ಅಧ್ಯಯನಕ್ಕೆ ಅಂತ ಪರದೇಶದಿಂದ ಬಂದಿದ್ದೀಯಾ? ಇಲ್ಲಿನ ವಾತಾವರಣ, ಜನ, ಊಟ ಒಗ್ಗುವುದು ಸ್ವಲ್ಪ ಕಷ್ಟ. ಮನಸ್ಸು ಊರ ಕಡೆ ಸೆಳಿತಾ ಇರೋದು ನಿಜ, ಆದರೆ ನೀನು ಊಹಿಸಿದ ಕಾರಣಕ್ಕಲ್ಲ. ಈ ನೆಲದ ಹಸುರಿನ ಸಮೃದ್ಧಿ, ಹಣ್ಣುಗಳ ರುಚಿ, ಉಪ್ಪು ಹುಳಿ ಖಾರಗಳ ಸಾರ ಬೆಳಗಾಗಿತ್ತು. ನಾನು ನೋಡಿದಾಗ ನಾನಾ ರೀತಿಯಲ್ಲಿ ಅರಳಿ ಸುಗಂಧ ಬೀರೋ ಚಿತ್ರ ವಿಚಿತ್ರವಾದ ಹೂವುಗಳು, ಇವೆಲ್ಲ ಒಂದೊಂದು ಬೋಳು ಬೋಳಾದ ನನ್ನ ಬಂಜರು ತವರಿನ ಪ್ರೀತಿಯನ್ನು ತಿವಿದು ನನ್ನನ್ನು ಘಾಸಿಗೊಳಿಸುತ್ತಿವೆ. ನಿನ್ನ ಮಾತುಗಳು ಶಬ್ದಗಳಿಗಿಂತ ಹೆಚ್ಚಾಗಿ ಧ್ವನಿಗಳನ್ನ ಆಶ್ರಯಿಸತೊಡಗಿದೆ. ಇದು ನಿಮ್ಮ ಆಚಾರ್ಯರ ಅಲಂಕಾರ ಶಾಸ್ತ್ರ ಪ್ರವಚನದ ಪ್ರಭಾವ, ಅಥವಾ ಈ ಹಸುರಿನ ಸಮೃದ್ಧಿಯಲ್ಲಿ ನನ್ನ ಹೃದಯ ಒಂದು ಹಾಡುವ ಹಕ್ಕಿಯಾಗಿ ರೂಪಾಂತರವಾಗ್ತಾ ಇರೋ ಸೂಚನೆ. ಎಷ್ಟೇ ಆಗಲಿ, ನೀನು ಕವಿ ಭಾಷೆಯ ಬಹಳ ಸೊಗಸಾಗಿ ಮಾತನಾಡುತ್ತೀಯ. ನಾನು ನಿನ್ನ ಗೆಳೆಯನಲ್ಲವೇ? ಶಶಿಕ, ನಿಮ್ಮ ಆಚಾರ್ಯರು ಮಾತು ಮಾತಿಗೂ ನಿಮ್ಮ ಆಚಾರ್ಯರು ಅನ್ನುತ್ತಿ. ಆಚಾರ್ಯರು ಯಾರೊಬ್ಬರ ಸ್ವತ್ತು ಅಲ್ಲ, ಅವರು ನಿನ್ನ ಆಚಾರ್ಯರು ಕೂಡ ಹೌದು. ಅಷ್ಟೇ ಏಕೆ, ಇಡೀ ಜಗತ್ತೇ ಅವರನ್ನು ಆಚಾರ್ಯ ಎಂದು ಮನ್ನಿಸುತ್ತದೆ. ಇಡೀ ಜಗತ್ತೇ? ಭೇಷ್! ಕಾಡಿನ ಗಿಡ ಮರಗಳು, ನದಿ ನದಗಳು, ಹೂ ಹಕ್ಕಿಗಳು, ಏಕೆ ಈ ಕಲ್ಲು ಬಂಡೆಯೂ ಸಹಿತ ಅವರಿಗೆ ಆಚಾರ್ಯ ಎಂದು ತಲೆಬಾಗುತ್ತವೆ ಎನ್ನುತ್ತೀಯೇ ನೀನು? ಅಭಿಮಾನದ ಹುರುಪಿನಲ್ಲಿ ನಿನ್ನಂತಹ ಭಾವುಕ ಜೀವಿಗಳು ಏನು ಬೇಕಾದರೂ ಭಾವಿಸಬಲ್ಲಿರಿ. ಹೋಗಲಿ ಬಿಡು ಶಶಕ. ಆಚಾರ್ಯರ ಬಗ್ಗೆ ನಿನಗಿರುವ ಗೌರವವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ವಿದ್ವಜ್ಜನ ಗೋಷ್ಠಿಯಲ್ಲಿ ನಿನ್ನ ಕವಿತೆಗಳ ಬಗ್ಗೆ ಅವರು ಮಾತನಾಡುತ್ತಾರೆ. ಸದ್ಯದಲ್ಲಿ ನಿನ್ನ ಏರುವೆಯ ಕವಿಗಳೇ ಇಲ್ಲವಂತೆ ಯುವ ಪೀಳಿಗೆಯಲ್ಲಿ. ಚಂದ್ರ, ನನ್ನ ಬಗ್ಗೆ ನಿನಗೆ ಅಸಮಾಧಾನವಿದ್ದರೆ ನೇರವಾಗಿ ನನ್ನನ್ನು ಟೀಕಿಸಿ ಮಾತನಾಡು. ನನ್ನ ಕಾವ್ಯದ ನೆಪ ಬೇಕಿಲ್ಲ ನಿನಗೆ. ಶಶಕ, ನೀನು ಬಹಳ ಸಾಧುಪ್ರಾಗಿ, ಆಶ್ರಮದ ಹುಲಿಯ ಹಾಗೆ. ನಿನ್ನ ಕವಿತೆಗಳ ಬಗ್ಗೆ ಚುಚ್ಚಿದಾಗ ಮಾತ್ರ ಕಾಡಿನ ಚಿರತೆಯ ಹಾಗೆ ಕ್ರೂರವಾಗುತ್ತೀಯೆ. ನೀವು ಬರೆಯೋ ಜನ ಬಹಳ ಸ್ವಾರ್ಥಿಗಳು ಅಂತ ಅನ್ಸುತ್ತೆ ನನಗೆ. ಪ್ರೇಮವನ್ನು ಪ್ರೇಮವಾಗಿ ನೋಡುವ ಕವಿಯೇ ಇಲ್ಲ. ಈ ಕವಿಗಳಿಗೆ ಪ್ರೇಮ ಎನ್ನುವುದು ಒಂದು ವಸ್ತು ಅಷ್ಟೇ. ಚಂದ್ರ, ನೀನಿಂದು ಬಹಳ ವ್ಯಗ್ರನಾಗಿದ್ದೀಯ. ನಿನ್ನ ಮಾತುಗಳಲ್ಲಿ ತರ್ಕಕ್ಕೆ ಬಗ್ಗದ ಅರ್ಥಗಳು ഇരുಳಿನ ನಕ್ಷತ್ರಗಳ ಹಾಗೆ ಸಿಡಿತಾ ಇದೆ. ಗೆಳೆಯ, ಅರೆ, ನಿನ್ನ ಮೈ ಕೂಡ ಕೆಂಡದ ಹಾಗೆ ಸುಡ್ತಾ ಇದೆ. ಕ್ಷಮಿಸು ಗೆಳೆಯ, ಮಾತಿನ ಬಲದಲ್ಲಿ ನಿನ್ನನ್ನು ನೋಯಿಸಿದನು ಏನು. ಕೆಲವೊಮ್ಮೆ ನನ್ನ ಬಗ್ಗೆ ನನಗೆ ನಾಚಿಕೆ ಆಗುತ್ತದೆ. ನಾವು ಈ ಬಂಡೆಯ ಮೇಲೆ ಸ್ವಲ್ಪ ಹೊತ್ತು ಕುಳಿತು ಸುಧಾರಿಸಿಕೊಳ್ಳೋಣ. ನೀನು ಬೇಕಾದರೆ ಸ್ವಲ್ಪ ಹೊತ್ತು ಮಲಗಿಕೋ. ಶಶಕ, ನೀನು ಕ್ಷಮೆಯನ್ನು ಕೇಳುವ ಕಾರಣವೇ ಇಲ್ಲ. ನಿನ್ನ ಜಾತಿಯನ್ನ, ನಿನ್ನ ಸ್ವಾರ್ಥವನ್ನ ಚುಚ್ಚಿ ಮಾತನಾಡಿದವನು ನಾನು. ಹಾಗಂತ ನಾನು ನಿನ್ನ ಬಳಿ ಕ್ಷಮೆಯನ್ನು ಯಾಚಿಸುವುದಿಲ್ಲ. ಏಕೆಂದರೆ ಇಂತಹ ನಾನೇ ನಿನ್ನ ಕವಿತೆಯೊಂದರ ಇಟ್ಟಿಗೆಯಾಗಿ ನನ್ನ ಸ್ವಂತಿಕೆಗೆ, ನನ್ನ ಸ್ವಂತ ಅಸ್ತಿತ್ವಕ್ಕೆ ಎರವಾಗುವ ಸಾಧ್ಯತೆ ಇದ್ದೇ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಸೃಷ್ಟಿಸುವ ಮಂದಿ ಬಹಳ ಸ್ವಾರ್ಥಿಗಳು ಅಂತ ಅನ್ಸುತ್ತೆ ನನಗೆ. ನಿಮ್ಮ ಸಂಪರ್ಕಕ್ಕೆ ಬರುವ ಎಲ್ಲರನ್ನು ಕಾವ್ಯದ ಪರಿಕರಗಳಾಗಿ ನೋಡ್ತೀರಿ ಅಂತ ನನಗೆ ನಿಮ್ಮಂತವರನ್ನ ಕಂಡರೆ ಒಂದು ರೀತಿಯ ಭಯ. ಚಂದ್ರ, ನೀನು ಅನಗತ್ಯವಾಗಿ ಉದ್ವಿಗ್ನಗೊಳ್ತಾ ಇದೀಯ. ನನ್ನನ್ನ ಕೇವಲ ನಿನ್ನ ಒಬ್ಬ ಸ್ನೇಹಿತ ಅಂತ ಏಕೆ ನೋಡುವುದಿಲ್ಲ ನೀನು? ಶಶಕ, ಬಹಳ ಹಿಂದೆ ಒಬ್ಬ ಕವಿ ಮಹಾಕಾವ್ಯ ಬರಿತಾ ಇದ್ದವನು ತನ್ನ ಕಾವ್ಯದ ನಾಯಕಿಯ ಅಲಂಕಾರದಲ್ಲಿ ತೊಡಗಿದ್ದ. ಎಲ್ಲ ಮುಗಿದು ಅವಳ ಬರಿದಾಗಿಯೇ ಉಳಿದಿದ್ದ ತುರುಬು ಮಾತ್ರ ಹಾಗೆಯೇ ಉಳ್ಕೊಂಡಿತ್ತು. ನೋಡ್ತಾನೆ ತಕ್ಷಣ ಆಜುಬಾದಲ್ಲಿ ಅವನಿಗೆ ಯಾವ ಹೂವು ಸಿಗಲಿಲ್ಲ. ಆಗ ಏನ್ ಮಾಡ್ದ ಗೊತ್ತಾ ಕವಿ ಮಹಾಶಯ? ಏನ್ ಮಾಡ್ದ? ತನ್ನ ಕಂಠದಿಂದ ತನ್ನ ಕಿಪ್ಪೊಟ್ಟೆಯನ್ನೇ ಸೀಳಿಕೊಂಡು ಅವಳ ತುರುಬಿಗೆ ಬಣ್ಣದ ಕರುಳು ದುಂಡೆಯನ್ನೇ ಮೂಡಿಸಿದ. ಮತ್ತು
ಕೀರ್ತಿಶೇಷನಾದ. ಕತೆ ಚೆನ್ನಾಗಿದೆ ಮಾಸನ. ಆ ಕಂಠ ನನ್ನದಾಗಿದ್ದರೆ ನಡೆಯುವ ಕಥೆಯೇ ಬೇರೆ ಇರುತ್ತಿತ್ತು. ಅದನ್ನ ನಿನಗೆ ಹೇಳುವುದಿಲ್ಲ ನಾನು. ಸ್ವಾರ್ಥಿಗಳು ಸ್ವಾರ್ಥಿಗಳು. ಬಂಜರಿಗೆ ಬಿದ್ದ ಬೀಜಗಳು ವಿಫಲವಾಗುತ್ತದೆ. ಎಂತ ಮಾತನಾಡಿದೆ. ಈಗ ನಿನ್ನ ಮನಸ್ಸು ಪ್ರಸನ್ನವಾಗಿರುವ ಹಾಗಿದೆ. ವಿಷಾದದಿಂದ ವ್ಯಂಗ್ಯಕ್ಕೆ ತಿರುಗಿದ ನಂತರ ಎಲ್ಲವೂ ನೆಟ್ಟಗಾಯಿತೆಂದೇ ಅರ್ಥ. ಸರಿ, ಆಶ್ರಮದ ಕಡೆ ಹೊರಡೋಣ. ಶಶಕ ನೋಡು, ಸೂರ್ಯ ಆಗಲೇ ಪಶ್ಚಿಮದ ಕಡೆ ಮುಖ ಮಾಡಿದ್ದಾನೆ. ಶಶಕ, ನನಗಾಗಿ ತಡೆಗೆಳೆಯ. ಮಧ್ಯಾಹ್ನದ ಬಿಸಿಲು ಕಂದನೆ, ಸಂಜೆಯ ಕೆಂಪು ದಿಗಂತಗಳಲ್ಲಿ ಚೆಲ್ಲಿಕೊಳ್ಳಲಿ. ನೀಲಿಯ ಆಗಸದಲ್ಲಿ ಒಂದೇ ಒಂದು ನಕ್ಷತ್ರವಾದರೂ ಹೊಳೆಯಲಿ. ಗೆಳೆಯ ಗೆಳೆಯ ಶಶಕ, ನನಗಾಗಿ ಇರು ಗೆಳೆಯ. ಏನಾಗಿದೆ ನಿನಗೆ? ನಾನು ಹೇಳಿದ ಕಥೆಯ ಕವಿಯ ಹಾಗೆ ನನ್ನ ಕರುಳನ್ನು ತುಂಡು ತುಂಡಾಗಿ ಕತ್ತರಿಸಿಕೊಂಡು ನಿನ್ನ ಮುಂದೆ ಅರಹಬೇಕು ಎಂದು ಆಸೆಯಾಗುತ್ತಿದೆ ಗೆಳೆಯ. ಚಂದ್ರ, ನಿನ್ನ ಮನಸ್ಸಿನಲ್ಲಿ ನನ್ನ ಊಹೆಗೂ ಮೀರಿದ ಭಯಂಕರ ವಸ್ತು ಹುದುಗಿರುವ ಹಾಗಿದೆ. ನಿನ್ನಿಂದ ಮುಚ್ಚಿಡಬಹುದಾದದ್ದು, ನಿನ್ನ ಊಹೆಗೂ ನಿಲುಕದ್ದು ಏನಾದರೂ ಇರಬಹುದು ಎಂದು ನಾನು ಭಾವಿಸುವುದೇ ಇಲ್ಲ. ನಾನು ಹೇಳದಿದ್ದರೆ ವಾಸ್ತವದ ಗಡಿಯನ್ನು ಉಛಾಯಿಸಿ ನಿನ್ನ ಊಹೆ ಮುನ್ನುಗ್ಗಬಹುದು. ಆಗ ನನ್ನ ಕನಸುಗಳು ಕೇವಲ ಕಲ್ಪನೆಯಲ್ಲಷ್ಟೇ ಫಲಿಸಿ ಬಿಡುತ್ತವಲ್ಲ, ಅದು ನನಗೆ ಬೇಕಾಗಿಲ್ಲ. ಇದರಿಂದ ನಿನಗೆ ಸಮಾಧಾನವಾಗುವಂತಿದ್ರೆ ಕೇಳುವುದಕ್ಕೆ ನಾನು ಸಿದ್ಧ. ಆದರೆ ಗೆಳೆಯ, ಆಂತರ್ಯದ ಭಯಾನಕ ನಿಗೂಢಗಳನ್ನ ಬೇರೆಯವರಿಂದ ಮರೆಮಾಚುವುದು ಒಳ್ಳೆಯದು. ಮಧ್ಯೆ ನೆಲಕ್ಕೆ ಬೀಜ ಬಿತ್ತು ಅದು ರಾಕ್ಷಸಾಕಾರದ ಸೂಕ್ಷ್ಮ ವೃಕ್ಷವಾಗಿ ಬೆಳೆದು ತನ್ನ ಒಂದೊಂದು ಎಲೆಗಳನ್ನ ಆಶ್ಚರ್ಯಕರ ರೀತಿಯಲ್ಲಿ ಕರ್ಣಕೊಟ್ಟಿ ನಿಲ್ಲುವ ದೃಶ್ಯ ದಾರುಣವಾದುದಾದ. ಶಶಕ, ನನ್ನನ್ನು ಭಯಗೊಳಿಸುವ ಪ್ರಯತ್ನ ಬೇಡ. ವಾಸ್ತವವನ್ನು ಎದುರಿಸುವ ಧಾರ್ಷ್ಟ್ಯ ಇರುವ ಯಾವನು ಅವನ ವಿರಾಟ ರೂಪಕ್ಕೆ ದಿಗಿಲುಗೊಳ್ಳಲಾರ. ಆದರೆ ನನ್ನ ಭಯ ಕೇವಲ ಕಲ್ಪನೆಗಳ ಬಗ್ಗೆ ಮಾತ್ರ. ಸರಿ, ಹಾಗಾದರೆ ಬಿದ್ದ ಒಂದು ಕಲ್ಲಿಗೆ ನೂರಾರು ಅಲೆಗಳನ್ನ ಅರಳಿಸುವ ಕೊಳದ ಹಾಗೆ ನಾನು ಸಿದ್ಧ. ಗೆಳೆಯ, ನಿನ್ನ ದೇಶದ ಹಾಗೆ ಸಸ್ಯ ಶ್ಯಾಮಲೆಯಲ್ಲ ನನ್ನ ತವರು. ಕಾಮನ ಬಿಲ್ಲಿನ 7 ಬಣ್ಣಗಳು ಶಿವನ ಹಣೆಗಣ್ಣ ಬೆಂಕಿಯಲ್ಲಿ ಉರಿದು ಅಲ್ಲಿ ಬೂದಿರಾಶಿ ಹರಡಿದೆ. ಅಧ್ಯಯನಕ್ಕೆಂದು ಈ ಪರದೇಶಕ್ಕೆ ನಾನು ಬರುವಾಗ ಈ ಪರಿಸರಕ್ಕೆ ನನ್ನನ್ನು ನಾನೇ ಹೊಂದಿಸಿಕೊಳ್ಳುವ ಮೂಲಕ ಒಂದು ಹೊಸ ಬದುಕಿನ ನೆಲೆಯೊಂದನ್ನು ಕಂಡುಕೊಳ್ಳಬೇಕು ಎಂದು ಯೋಚಿಸಿಕೊಂಡೇ ಬಂದವನು ನಾನು. ಶಶಕ, ಆಚಾರ್ಯರ ಸಂಸ್ಕೃತ ನನಗೆ ಹೊಸದಾಗಿರಲಿಲ್ಲ. ಈ ಗಾಳಿ, ಈ ಮಣ್ಣು, ಈ ನದಿ, ಈ ಹಸಿರು, ಇವು ನನಗೆ ಹೊಸದು. ಬೆಳಗಾಗುವ, ಸಂಜೆಯಾಗುವ, ಕತ್ತಲಾಗುವ, ಕತ್ತಲು ಕಿಡಿಕಿಡಿ ತಾರೆಗಳಾಗುವ, ತಾರೆಗಳು ಉರಿದು ಕತ್ತಲಾಗಿ ಬಿಡುವ ಅದ್ಭುತ ನನಗೆ ಹೊಸತು. ಇಲ್ಲಿ ಗಾಳಿ ಬೀಸುತ್ತಲೇ ಇರುತ್ತದೆ, ದಿಕ್ಕು ಬದಲಿಸುತ್ತದೆ, ನದಿ ಹರಿಯುತ್ತಲೇ ಇರುತ್ತದೆ ಎಂದು ಒಂದೇ ದಿಕ್ಕಿಗೆ. ಈ ದ್ವಂದ್ವ ನನಗೆ ಹೊಸದು ಗೆಳೆಯ. ಶಶಕ, ಅಲ್ಲಿ ನೋಡು, ಪಶ್ಚಿಮ ಗಿರಿಯ ಕೋಡುಗಲ್ಲಿನಿಂದ ಕಡಲಿಗೆ ಹಾರಿಕೊಳ್ಳಲು ಸೂರ್ಯ ನಿಮಿರುಗಾಲಲ್ಲಿ ನಿಂತಿದ್ದಾನೆ. ಅಪ್ಪ, ಇದು ನನಗೆ ಭಯ ಹುಟ್ಟಿಸುತ್ತದೆ. ಮತ್ತೆ ಮತ್ತೆ ನನ್ನ ಬಂಜರು ತವರಿನ ಪ್ರೀತಿ ನನ್ನನ್ನು ಕೊಲ್ಲುತ್ತದೆ. ಈ ಹಸಿರು, ಈ ಗಾಳಿ, ಈ ನದಿ, ಈ ಮಣ್ಣನ್ನು ಬಾಚಿಕೊಂಡು ನನ್ನ ತವರಿಗೆ ನಾನು ಓಡಿ ಹೋಗಬೇಕು. ಅಲ್ಲಿ ಆ ನನ್ನ ತವರಿನಲ್ಲಿ ಇಂಥದ್ದೇ ಒಂದು ನಂದನವನ ನಾನು ಬೆಳೆಯಬೇಕು. ಗೆಳೆಯ, ನನಗೆ ಸಹಾಯ ಮಾಡು ಗೆಳೆಯ, ನನಗೆ ಸಹಾಯ ಮಾಡು. ನಿನ್ನ ಕಲ್ಪನೆಯ ಆಧಾರವಾದ ವಾಸ್ತವದ ಅಸ್ಥಿಪಂಜರದ ವಿಕಾರ ನನ್ನಲ್ಲಿ ಭಯ ಹುಟ್ಟಿಸುತ್ತಿದೆ. ಆಶ್ರಮದ ನಿರ್ವೀರ್ಯ ನೀರಿಯಲ್ಲಿ ಮಸಳಿ ಹೋಗುತ್ತಿರುವ ತಾರೆ ಈ ಚಂದ್ರಲೋಕದ ನಂದಾದೀಪವಾಗಿ ಬೆಳೆಯಬೇಕು ಗೆಳೆಯ. ದೀಪಗಳಿಗೆ ಆಕರ್ಷಿತವಾಗುವ ಪತಂಗಗಳು ತಮ್ಮ ಕನಸಿನ ಬಣ್ಣದ ರೆಕ್ಕೆಯನ್ನು ಕಳೆದುಕೊಂಡು ಮಣ್ಣಿಗೆ ಬೀಳುತ್ತವೆ. ಶಶಕ,
ನಿನ್ನ ಕವಿ ಸಮಯಗಳನ್ನು ನಾನು ದ್ವೇಷಿಸುತ್ತೇನೆ. ಛೀ! ಈ ಸಂಕೇತ ಲೋಕಕ್ಕೆ ನನ್ನ ಧಿಕ್ಕಾರ. ಗೆಳೆಯ, ತಾರೆ ತಾರೆ ನನಗೆ ಬೇಕು. ತಾರೆ 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 ನನ್ನವಳಾಗಬೇಕು. ಪಿತ್ತ ಪ್ರಕೋಪದಿಂದ ನಿನ್ನ ತಲೆ ತಿರುಗುತ್ತಿದೆ. ಇಡೀ ನೀಲಿಯ ಆಗಸದಲ್ಲಿ ಒಂದೇ ಒಂದು ನಕ್ಷತ್ರ ಹೊಳೆಯುತ್ತಿದೆ, ತಾರೆಯಂತೆಯೇ ಸುಂದರವಾಗಿ. ಚಂದ್ರ, ನಿನ್ನ ವಿಚಾರ ಭಯಂಕರವಾಗಿದೆ. ಗುರುಪತ್ನಿ ಪಂಚಮಾತೃಕೆಯರಲ್ಲಿ ಒಬ್ಬಳು ಎಂದು ಶಾಸ್ತ್ರಗಳು ಹೇಳುತ್ತವೆ. ಹುಚ್ಚ! ಅರಳುವ ಹೂವು ಶಾಸ್ತ್ರಗಳನ್ನು ಕೇಳಿ ಅರಳುವುದಿಲ್ಲ. ಗುರುಪತ್ನಿಯನ್ನ ಬಯಸುವುದು ಭಯಂಕರ ಪಾಪ. ಭಯಂಕರ ಪಾಪ? ಯಾವುದು ಭಯಂಕರ ಪಾಪ ಗೆಳೆಯ? ದಾಂಪತ್ಯದ ಹೆಸರಿನಲ್ಲಿ ವಯಸ್ಸು ಹೋಗಿರುವ ವೃದ್ಧಾಪ್ಯ ಅರಳುವ ಕನಸುಗಳನ್ನು ಕತ್ತುಹಿಸಿಕೆ ಕೊಲ್ಲುವುದು ಪಾಪವಲ್ಲವೇ? ಹಸರನ್ನು ಚಿಮ್ಮ ಬಯಸುವ ಗಂಧವತಿ ಪೃಥ್ವಿಯ ಹೊಟ್ಟೆಗೆ ಸದಾ ಉರಿಯುವ ಬೆಂಕಿಯನ್ನು ಇಟ್ಟು ಅಹೋರಾತ್ರಿ ಅಗ್ನಿಕುಂಡದಲ್ಲಿ ಯಜ್ಞಹೋತ್ರಗಳಿಂದ ಉರಿಯುವ ಬೆಂಕಿಗಳನ್ನು ನಂದದಂತೆ ಆರಿಸಿಕೊಳ್ಳದಂತೆ ಇಟ್ಟುಕೊಳ್ಳುವುದು ಪಾಪವಲ್ಲವೇ? ನಮ್ಮ ದೇಹದ ಗೂಢ ಬಯಕೆಗಳಿಗೆ ಸಾವಿರ ದೊಂದಿ ಬೆಳಕಿನ ನಿರ್ಲಜ್ಜ ಪ್ರಕಾಶದಲ್ಲಿ ಅಂತರಾಳಗಳಿಗೆ ತಳ್ಳಿಬಿಡುವುದು ಪಾಪವಲ್ಲವೇ? ಇದನ್ನು ನಿಮ್ಮ ಆಚಾರ್ಯರು ಮಾಡುತ್ತಿಲ್ಲವೇ? ಗುರುಪತ್ನಿಯ ಸುಖ ದುಃಖಗಳ ಹೊಣೆಗಾರಿಕೆ ಆಕೆಯ ಪತಿಯದು. ಆಕೆಯ ಬಗ್ಗೆ ಚಿಂತಿಸಲು ನಿನಗೇನು ಅಧಿಕಾರವಿದೆ? ಇಡೀ ಜಗತ್ತಿನ ಸುಖ ದುಃಖಗಳನ್ನು ನೋಡಿಕೊಳ್ಳುವ ಹೊಣೆ, ಯೋಚಿಸುವ ಹಕ್ಕು ನಿಮ್ಮ ಆಚಾರ್ಯರಿಗೆ ಇದೆ ಎಂದು ಹೇಳುತ್ತೀರಿ. ಆ ಹಕ್ಕನ್ನು ಅವರಿಗೆ ಕೊಟ್ಟವರು ಯಾರು? ಲೋಕದ ಒಳಿತಿನ ಬಗ್ಗೆ ಅವರಿಗಿರುವ ಪ್ರೀತಿ, ಕಾಳಜಿ, ಪ್ರೇಮದ ಬಗ್ಗೆ ಪದ್ಯ ಬರೆಯುವ ಕವಿ ನೀನು. ನಿನಗೆ ಸ್ವತಃ ಪ್ರೀತಿಸಿ ಗೊತ್ತಿಲ್ಲ. ಕಾಮದ ಪಸೆ ಇಲ್ಲದ ಪ್ರೀತಿಯ ಹೂವು ಕೃತಕವಾದ ಹೂವು ಇದ್ದಂತೆ. ಅದರಲ್ಲಿ ಮಧುವೂ ಇಲ್ಲ, ಸೌರಭವೂ ಇಲ್ಲ, ಜೀವವೂ ಇಲ್ಲ. ನಮ್ಮ ದೇಹದ ಸತ್ಯಗಳನ್ನು ಅವಹೇಳನ ಮಾಡಿಕೊಂಡು ಪೊಳ್ಳಾದ ಹುಸಿ ಮಾತುಗಳನ್ನು ಸ್ಖಲನ ಮಾಡಿಕೊಳ್ಳಬೇಡ ಶಶಕ. ಅವುಗಳನ್ನು ನಿನ್ನ ಕಾವ್ಯಕ್ಕಾಗಿಯೇ ಇಟ್ಟುಕೋ, ಜತನವಾಗಿರಿಸಿಕೊ. ಹೆಣ್ಣಿನ ತೊಡೆಗಡೆ ಹುಚ್ಚದ ಪ್ರೇಮದ ಎಳೆಗಳು ಎಂದೂ ಗಟ್ಟಿಯಾಗಿ ನಿಲ್ಲುವುದಿಲ್ಲ. ಪದಗಳ ಬಗ್ಗೆ ನಿನಗೆ ಅಷ್ಟೊಂದು ಮೋಹ ಇರುವುದಾದರೆ ಇದು ನನ್ನ ಈ ಭಾವನೆಗಳನ್ನು ಕಾಮ ಎಂದೇ ತಿಳಿದುಕೋ, ಇಲ್ಲ ಬರೆದುಕೋ. ಗುರುಪತ್ನಿಯ ಬಗ್ಗೆ ನಿನ್ನದು ಪ್ರೇಮವೆಂದೇ ಭಾವಿಸೋಣ. ಅಲ್ಲಿ ಪ್ರೀತಿ, ಹಿಂಸೆ ಮತ್ತು ಬಲವಂತದ ಬರ್ಬರ ಪ್ರವೃತ್ತಿಯಾಗುತ್ತದೆ. ಶಶಕ, ಪ್ರೀತಿ ಹೆಣ್ಣಿನಲ್ಲಿ ಹುಟ್ಟೋದಿಲ್ಲ, ಗಂಡಿನಲ್ಲಿ ಹುಟ್ಟೋದಿಲ್ಲ. ಅದು ಅವರಿಬ್ಬರ ನಡುವಿನ ಅಗಲಿಕೆಯ ಅಂತರದಲ್ಲಿ ಹುಟ್ಟುತ್ತದೋ? ಮೂರ್ಖ! ನಿನ್ನ ಮಾತುಗಳು ಸುಳ್ಳಾಗಲೆಂದು ಬಯಸುತ್ತೇನೆ ನಾನು. ಸುಳ್ಳು ಸತ್ಯದೆದುರು ತಲೆ ಎತ್ತಿ ನಿಲ್ಲುವುದಿಲ್ಲ ಶಶಕ. ನಿನ್ನ ಪ್ರೀತಿ ಏಕಮುಖವಲ್ಲ ಎಂದು ಹೇಗೆ ಹೇಳುತ್ತೀನಿ ನೀನು? ಗುರುಪತ್ನಿ ಹೇಳಿದಳೇನೋ? ಹೇಳಿದರೆ ನಾನು ನಂಬುತ್ತಿದ್ದೇನೋ ಇಲ್ಲವೋ? ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವವರು ಮಾತುಗಳನ್ನು ನೋಡುವುದಿಲ್ಲ ಶಶಕ. ಮುಖವನ್ನು ನೋಡಬೇಕು. ಚಂದ್ರ, ನೀನು ನನಗೆ ಬೇಕು ಎಂದು ತಾರೆಯ ಹೊಳೆಯುವ ಕಣ್ಣುಗಳು ನನಗೆ ಹೇಳಿವೆ. ನೀನು ಹುಚ್ಚನಾಗುತ್ತಿದ್ದಿ. ನನ್ನ ಈವರೆಗಿನ ದೀರ್ಘ ಬದುಕು ತಾರೆ ಇಲ್ಲದೆ ವ್ಯರ್ಥವಾಗಿ ಹೋಯಿತು. ಮುಂದಿನ ದಾರಿ ಭಯಂಕರ ಪ್ರಪಾತದ ಕಡೆ ಚಾಚಿಕೊಂಡಿದೆ. ಹಗಲು ಹಿಂಸೆಯಾಗಿದೆ, ಸಂಜೆ ಬರಡಾಗಿದೆ. ಸುಂದರ ಕನಸುಗಳಿಂದಲೂ ವಂಚಿತನಾಗಿ ನಾನು ಬಳಲುತ್ತಿದ್ದೇನೆ. ನಿಗ್ರಹಾನುಗ್ರಹ ಸಮರ್ಥರಾದ ಬೃಹಸ್ಪತಿ ತಾರೆಯ ಪತಿ ಎನ್ನುವುದನ್ನು ನೀನು ಏಕೆ ನೆನೆಯುವುದಿಲ್ಲ? ಹೇಡಿಯ ಪ್ರೀತಿ ಕತ್ತಿ ಇಲ್ಲದ ಒರೆಯ ಹಾಗೆ. ಅಂಜುಗುಳಿ ತನ್ನನ್ನು ತಾನೇ ಪ್ರೀತಿಸಿಕೊಳ್ಳುವುದಕ್ಕೂ ಗಡಗೊಟ್ಟಿ ನಡುಗುತ್ತಾನೆ ಗೆಳೆಯ. ಆಚಾರ್ಯರಿಗಲ್ಲವಾದರೂ ನಮ್ಮ ಆತ್ಮಸಾಕ್ಷಿಗಾದರೂ ನಾವು ಹೆದರಬೇಕು. ಚಂದ್ರ, ನೀನು ಎಲ್ಲವನ್ನು ಮರೆಯುವುದು ಒಳ್ಳೆಯದು. ನೀನು ನಿನ್ನ ದೇಶಕ್ಕೆ ಹಿಂದಿರುಗಿ ಹೋಗು, ಆಗ ಮರೆಯುವುದು ಸುಲಭ. ಚಿರನಿದ್ರೆಗೆ ಮಾತ್ರ ಕನಸುಗಳಿಂದ ಬಿಡುಗಡೆ ಗೆಳೆಯ. ಅವಳ ನೆನಪು ಯಾವಾಗಲೂ ನನ್ನನ್ನು ಹಿಂಬಾಲಿಸುತ್ತಲೇ ಇರುತ್ತದೆ. ಜೀವತಳದ ನೇರು ಹಗ್ಗಗಳ ಹಾಗಿರುವ ಕರಿನಾಗರಗಳು ಪೂತ್ಕರಿಸುತ್ತಾ ನನ್ನನ್ನು ಬೆನ್ನಟ್ಟಿಕೊಂಡು ಬರುತ್ತಿವೆ ಶಶಕ. ನಾಳೆ ಸೂರ್ಯಾಸ್ತಮಕ್ಕೆ ಸರಿಯಾಗಿ ಚಂದ್ರನ ಹೆಣ ಇದೇ ಮರದ ಕಮಲು ಗೊಂಬೆಯಲ್ಲಿ ತೂಗುತ್ತಿರಬೇಕು.
ಶೇಷಕ್ಕ, ಉಪದೇಶ ಮಾಡುವುದನ್ನು ಬಿಟ್ಟು ದಯಮಾಡಿ ನನ್ನ ಈ ಕೊನೆಯ ಸಂದೇಶವನ್ನು ತಾರೆಗೆ ತಿಳಿಸು. ಚಂದ್ರ, ಚಂದ್ರ, ಚಂದ್ರ! ಹರಿಯುವ ನದಿ ನನ್ನನ್ನು ಸೆಳೆಯುತ್ತಿದೆ. ನಾಳಿನ ಮಾತುಗಳು, ಪ್ರತಿ ಮಾತುಗಳು ಒಂದಕ್ಕೊಂದು ಹೆಣೆದುಕೊಳ್ಳುತ್ತಾ ಆಯ್ಕೆಯ ಸವಾಲನ್ನ ಒಡ್ಡುತ್ತಿದೆ. ಘಟನೆಯ ಗೋಜಲುಗಳು ನನ್ನನ್ನು ಆಳಕ್ಕೆ ಎಳೆಯುತ್ತಿದೆ. ಓ ದೇವರೇ, ಕುತೂಹಲದಂತಹ ಕೆಟ್ಟ ವಸ್ತು ಲೋಕದಲ್ಲಿ ಮತ್ತೊಂದಿಲ್ಲ, ಲೋಕದಲ್ಲಿ ಮತ್ತೊಂದಿಲ್ಲ. ಕಾಲವ, ಆಚಾರ್ಯರು ಅಧ್ಯಯನ ಕೊಠಡಿಯಿಂದ ಯಜ್ಞ ಮಂಟಪಕ್ಕೆ ಬಂದರೇನು? ಅವರನ್ನು ತುರ್ತಾಗಿ ಕಾಣುವುದಿತ್ತು. ಇಲ್ಲ ಶಶಕ, ಆಚಾರ್ಯರು ಇಂದು ಯಜ್ಞ ಮಂಟಪಕ್ಕೆ ಬರೋದಿಲ್ಲ. ಇಂದ್ರಲೋಕದಲ್ಲಿ ಏನೋ ತುರ್ತು ಸಭೆಯಂತೆ ದೇವದೂತ ಬಂದಿದ್ದ. ಅವರ ಜೊತೆ ಮಾತನಾಡುತ್ತಾ ಅವಸರದಲ್ಲಿ ನದಿಯ ತೀರಕ್ಕೆ ಸ್ನಾನಕ್ಕೆಂದು ಹೊರಟು ಹೋದವು. ಅವರ ಜೊತೆಯಲ್ಲಿ ಅವರ ಜೊತೆಯಲ್ಲಿ ಅವರ ಪ್ರೀತಿಯ ಸಾರಂಗ ವಸಂತ ಮುಡಿ ವಸ್ತ್ರಗಳನ್ನು, ಜಪಮಾಲೆಗಳನ್ನು ತನ್ನ ಕವಲಗೊಂದಿಗೆ ನೆಲೆಸಿಕೊಂಡು. ಸಾರಂಗ ನಮ್ಮ ಆಚಾರ್ಯರ ಪ್ರಥಮ ಶಿಷ್ಯ, ಅದು ಒಂದು ಪ್ರಾಣಿ ಎಂದು ಅವರಿಂದ ಅನ್ನಿಸಿ ನೋಡುವ. ಸಾರಂಗ ನಮ್ಮ ಆಚಾರ್ಯರೊಡನೆ ಸಂಸ್ಕೃತದಲ್ಲಿ ಮಾತನಾಡ್ತಂತೆ, ಗೊತ್ತಾ? ಆಚಾರ್ಯರು ಇಂದ್ರಲೋಕದಿಂದ ಯಾವಾಗ ಹಿಂದಿರುಗುವರಂತೆ? ಗೊತ್ತಿಲ್ಲಪ್ಪ. ಆಶ್ರಮದ ಶುಚೀಕರಣದ ನಂತರ ಎಲ್ಲರನ್ನು ಕುಟೀರದ ಬಳಿ ಸೇರಲು ಅಪ್ಪಣೆ ಮಾಡಿದ್ದಾರೆ. ಭವಿಷ್ಯ ಅಲ್ಲಿ ಎಲ್ಲವನ್ನೂ ಹೇಳಬಹುದು. ಇಂದ್ರಲೋಕಕ್ಕೆ ಹೋಗಿ ಬರುವುದೆಂದರೆ ಕಡೆಯ ಪಕ್ಷ ಒಂದು ವಾರವಾದರೆ ಹಿಡಿಯಬಹುದು. ಅದೇನು ಹತ್ತಿರ ಪ್ರಯಾಣವೇ? ಅಲ್ಲಿಯವರೆಗೆ ನಮ್ಮ ಪಾಣಿನಿ ಬಂಧುಗಳಿಗೆ ಸ್ವಲ್ಪ ವಿರಾಮ ಕೊಡಬಹುದು. ಸುಮಿತ್ತುಗಳ ಸಂಗ್ರಹಕ್ಕೆ ಕಾಡಿಗೆ ಹೋಗಿ ಮಧ್ಯಾಹ್ನವೆಲ್ಲ ಆರಾಮಾಗಿ ಮಲಗಿ ನಿದ್ರೆನೂ ಮಾಡಬಹುದು. ನಾಲಿಗೆ ಜಡತ್ವವನ್ನು ತಲೆನ ಕೊಳ್ಳಬಹುದು. ಬಾಲಾದೇವಿ ಕಠಿಣ ಮನಸ್ಸಿನೋಳಲ್ಲ, ಚಿಕ್ಕವರ ಆಸೆಯಲ್ಲಿ ಆಕೆಗೆ ಹೆಚ್ಚಿನ ಕರುಣೆ. ಆಚಾರ್ಯರ ಬಗ್ಗೆ ನಿಮಗೆ ಭಯ, ಗೌರವ. ಆದರೆ ಆಚಾರ್ಯರು 2 ದಿನ ಆಶ್ರಮವನ್ನು ಬಿಟ್ಟು ಹೊರಡುತ್ತಾರೆಂದರೆ ನಿಮ್ಮ ಕ್ಷುದ್ರ ಆಸೆಗಳು ತಲೆ ಎತ್ತುತ್ತವೆ. ಅದು ಸಹಜ ಶಶಕ. ಆಚಾರ್ಯರ ಎದುರಿಗೆ ಲಘುವಾದ ಮಾತುಗಳು, ಹಗುರವಾದ ವರ್ತನೆಗಳು, ಸಣ್ಣ ಪುಟ್ಟ ಚಿಲ್ಲರೆ ಆಸೆಗಳು ನಾಚಿಕೊಳ್ಳುತ್ತವೆ. ಆ ದೀಪ ಹಿಡಿದು ಬರುವಾಗ ಕತ್ತಲೆಗಳು ಕಂಬಗಳ ಹಿಂದೆ ಅಡಗಿಕೊಳ್ಳೋದಿಲ್ವೇ? ಹಾಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ದೇವಲೋಕಕ್ಕೆ ಹೋಗಬೇಕಿದೆ. ಬಿಸಿಲೇರಿದರೆ ಪ್ರಯಾಣದ ಆಲಸ್ಯವು ಹೆಚ್ಚುತ್ತದೆ. ದೇವಿ, ಬಂದೆ ಆಚಾರ್ಯ. ನಿಮ್ಮ ಪ್ರಯಾಣದ ಗಂಟು ಸಿದ್ಧವಾಗಿದೆ. ಹಾಗೆಯೇ ನಾವು ತೆಗೆದಿರಿಸಿದ ಗ್ರಂಥಗಳನ್ನು ಇರಿಸಿದ್ದೀರಲ್ಲವೇ? ಆಚಾರ್ಯರ ಪುಸ್ತಕ ಪ್ರೀತಿ ಜಗತ್ ಪ್ರಸಿದ್ಧವಲ್ಲವೇ? ಸ್ತ್ರೀಯರು ಸಹಜ ಜಾಣ್ಮೆಯುಳ್ಳವರು. ನಮ್ಮ ಈ ಬಾರಿಯ ಪ್ರಯಾಣವು 2 ವಾರಗಳಾದರೂ ಆಗಬಹುದು. ಅಲ್ಲಿಯವರೆಗೂ ಆಶ್ರಮದ ಯಾವತ್ತೂ ಆಗುಹೋಗುಗಳನ್ನು ನೀವೇ ನೋಡಿಕೊಳ್ಳಬೇಕು. ಶೇಷಕ, ಗಾಲವ, ಚಂದ್ರ ಜವಾಬ್ದಾರಿಯುಳ್ಳ ತರುಣರು. ನಿಮ್ಮ ಸಹಕಾರಕ್ಕೆ ಅವರು ಸದಾ ಇರುತ್ತಾರೆ. ಶಿಷ್ಯರನ್ನು ಮಕ್ಕಳಂತೆ ನೋಡಿಕೊಳ್ಳಿ. ಆಚಾರ್ಯರಿಗೆ ಅಭಿವಂದನೆ. ಮಕ್ಕಳೇ, ನಾವು ದೇವಲೋಕಕ್ಕೆ ಹೋಗುತ್ತಿರುವ ವಿಷಯ ನಿಮಗೆ ತಿಳಿದೇ ಇದೆ. ನಾವು ಹಿಂದಿರುಗಿ ಬರುವುದು 2 ವಾರಗಳಾದರೂ ಆಗಬಹುದು. ಅಲ್ಲಿಯವರೆಗೂ ಗುರುಪತ್ನಿಯೇ ಆಚಾರ್ಯ ಸ್ಥಾನದಲ್ಲಿ ಇರುತ್ತಾರೆ. ಆಶ್ರಮದ ಯಾವತ್ತೂ ನೀತಿ ನಿಯಮಗಳನ್ನು ಪಾಲಿಸಬೇಕಾದ್ದು ನಿಮ್ಮ ಕರ್ತವ್ಯ ಮಕ್ಕಳೇ. ಆಚಾರ್ಯರ ಅಪ್ಪಣೆ ಶಿರೋಧಾರ್ಯವಾದದ್ದು. ಗಾಲವ, ಆಚಾರ್ಯ, ಆಶ್ರಮದಲ್ಲಿನ ಗೋವುಗಳು, ಸಾರಂಗ, ಜಿಂಕೆ, ನವಿಲು ಮುಂತಾದ ಮೂಕ ಪ್ರಾಣಿಗಳ ರಕ್ಷಣೆ ನಿನ್ನ ಕಾರ್ಯ. ಆ ಬಂಗಾರದ ಜಿಂಕೆ ನೀಲಲೋಚನೆ ಇದ್ದಾಳಲ್ಲ, ಅವಳು ತುಸು ನಾಚಿಕೆ ಸ್ವಭಾವದವಳು. ಅವಳಿಗೆ ಪ್ರತ್ಯೇಕವಾಗಿ ಚಿಗುರು ಹುಲ್ಲನ್ನು ತಿನ್ನಿಸಬೇಕು. ಹಾಗೆಯೇ ಆ ಕಪಿಲಿಗೆ ಕಾಡಿನ ಕೊಂಬು ತಾಕಿ ವ್ರಣವಾಗಿದೆ. ಅದಕ್ಕೆ ಔಷಧವನ್ನು ಲೇಪಿಸು. ಅಪ್ಪಣೆ ಆಚಾರ್ಯ. ಶಿಕ್ಷಕ, ಆಚಾರ್ಯರೇ, ಜಡದಲ್ಲಿ ಚೈತನ್ಯವನ್ನು ಪರಿಭಾವಿಸುವ ಕವಿಹೃದಯ ನಿನ್ನದು.
ಆಶ್ರಮದಲ್ಲಿನ ಹೂ ಮರಗಳು ಗಿಡ ಬಳ್ಳಿಗಳನ್ನು ನೋಡಿಕೊಳ್ಳುವ ಕಾರ್ಯ ನಿನ್ನದು. ಹಾಗೆ ಆ ಚೂತ ವೃಕ್ಷಕ್ಕೆ ಹಬ್ಬಿರುವ ಮಲ್ಲಿಗೆಯ ಬಳ್ಳಿಯನ್ನ ಜತನವಾಗಿ ಕಾಪಾಡು. ಆಯ್ತು ಚಂದ್ರ, ಗುರುಗಳೇ. ಪ್ರಕೃತಿಯಲ್ಲಿ ನಿನ್ನನ್ನೇ ಕರಗಿಸಿಕೊಳ್ಳುವ ಹಸಿರು ಹುಚ್ಚಿನವ ನೀನು. ದಟ್ಟವಾದ ಕಾಡಿನೊಳಗೆ ಒಬ್ಬನೇ ಹೋಗಬೇಡ. ಆಯ್ತು. ಸಮಿತ್ತುಗಳ ಸಂಚಯನಕ್ಕೆ ಶಶಕರನ್ನು ಕರೆದುಕೊಂಡು ಹೋಗು. ಒಬ್ಬಂಟಿಯಾಗಿ ಕಾಡಿನೊಳಗೆ ಹೋಗಲೇಬೇಡ ನೀನು. ಆಯ್ತು ಗುರುಗಳೇ. ಮಗು, ಇನ್ನು ನಿನ್ನ ಹೊಣೆ. ಗುರುತರವಾದ ಜವಾಬ್ದಾರಿ. ಆಶ್ರಮದಲ್ಲಿನ ಯಜ್ಞಿಕುಂಡದ ಬೆಂಕಿ ಹಾರದಂತೆ ನೋಡಿಕೊಳ್ಳುವುದು ನಿನ್ನ ಕರ್ತವ್ಯ. ಸಮಿತ್ತುಗಳನ್ನು ಧಾರಾಳವಾಗಿ ಒಡ್ಡುತ್ತಿರು. ಹವಿಸ್ಸನ್ನು ಅರ್ಪಿಸುತ್ತಲೇ ಇರು. ನಾವು ಹಿಂದಿರುಗಿ ಬರುವವರೆಗೂ ನಿನ್ನ ಸುಂದರವಾದ ವಿದ್ಯೆಗಳಿಗೆ ಕನಸುಗಳಿಗೆ ವಿದಾಯವನ್ನು ಹೇಳು. ನಾವಿನ್ನು ಹೊರಡುತ್ತಿದ್ದೇವೆ. ಮಧ್ಯಾಹ್ನದ ಉರಿ ಬಿಸಿಲು ಪ್ರಚಂಡವಾಗಿದೆ. ಮರಗಳಲ್ಲಿ ಒಂದಾದರೂ ಹಕ್ಕಿಗಳು ಕಾಣುತ್ತಿಲ್ಲವಲ್ಲ. ಗೂಡುಗಳಲ್ಲಿ ಮರಿಗಳು ಬಿಸಿಲಿನ ಮಂಪರಿಗೆ ನಿದ್ದೆಯ ಭ್ರಮೆಯಲ್ಲಿರಬಹುದು. ಇದೇ ಸಮಯದಲ್ಲಿ ಕಾಳಸರ್ಪಗಳು ತಮ್ಮ ಬೇಟೆಗಳನ್ನು ಅರಸುತ್ತವೆ ಅನ್ನುತ್ತಾರೆ. ಇದು ತಾರಾದೇವಿಯ ಸೀರೆ. ನಿನ್ನೆ ಚಂದ್ರನ ಮಾತುಗಳನ್ನ ಕೇಳಿದಾಗಲಿಂದ ತಾರೆಯನ್ನ ಕೇವಲ ಪೂಜ್ಯ ಭಾವನೆಯಿಂದ ನೋಡುವುದು ನನಗೆ ಕಷ್ಟವಾಗುತ್ತದೆ. ಆಚಾರ್ಯರು ಹಿತವಚನಗಳನ್ನ ಹೇಳುತ್ತಿರಬೇಕಾದರೆ ಚಂದ್ರನ ಕಣ್ಣುಗಳು ತಾರೆಯ ಯೌವನವನ್ನ ಕದಿಯುತ್ತಿದ್ದವು. ಆಚಾರ್ಯರ ಕಣ್ಣುಗಳು ಅಗ್ನಿಹೋತ್ರಿಯ ಮೇಲಿದ್ದಾಗ ತಾರೆಯ ಕಣ್ಣುಗಳು ವಿಶಾಲವಾದ ಹಸಿರು ಮರಡಿಯ ಮೇಲೆ ಇಳಿಯುವ ಸಾರಸ ಪಕ್ಷಿಗಳಂತೆ ಚಂದ್ರನ ಕದಿಯ ಮೇಲೆ ಹಿಡಿಯುತ್ತಿದ್ದವು. ಆ ನೋಟಗಳಲ್ಲಿ ತುಂಬಿದ ಆಸೆಗಳು, ಭಯಗಳು ನನ್ನ ಎದೆಯಲ್ಲಿ ಹೊಸ ಅಲೆಗಳನ್ನು ಎಬ್ಬಿಸಿದವು. ಹೊಸ ಲಯದಲ್ಲಿ, ಚಂದದಲ್ಲಿ ಮೌನವನ್ನ ಮಾತಿನ ಬೀಜಗಳು ಹೊಕ್ಕು ಹೊರಬರುತ್ತಾ ಗಟ್ಟಿಯಾದ ಸಂಚಾರವುಳ್ಳ ವಸಂತದ ಸಾಲು ಮರಗಳಂತಹ ಸುಂದರ ಪಂಕ್ತಿಗಳನ್ನ ನನ್ನ ಮನಸ್ಸಿನಲ್ಲಿ ಮೂಡಿಸಿದವು. ಚಂದ್ರನನ್ನ ನಾನು ದ್ವೇಷಿಸಲಾರೆ. ಆಚಾರ್ಯನಿಗೆ ಹೇಗೆ ದ್ರೋಹ ಬಗೆಯಲಿ? ಪ್ರೀತಿ ಹೆಣ್ಣು ಗಂಡುಗಳ ಮಧ್ಯೆ ಹುಟ್ಟುತ್ತದೆ ಅನ್ನುತ್ತಾನೆ ಚಂದ್ರ. ಹಾಗಾದರೆ ಬೃಹಸ್ಪತಿ ತಾರೆಯಿಂದ ವಿಮುಖರಾಗಿದ್ದಾರೆ ಎಂದು ಅರ್ಥವೇ? ಅಥವಾ ತಾರೆಯ ಬೃಹಸ್ಪತಿಯಿಂದ ವಿಮುಖರಾಗಿದ್ದಾರೋ? ಚಂದ್ರನ ಕೊನೆಯ ಸಂದೇಶ ನನ್ನ ಮನಸ್ಸಿನಲ್ಲಿ ಕಾದು ಸೀಸದ ಹಾಗೆ ಭಾರವಾಗಿ ಕೂತಿದೆ. ಚಂದ್ರನ ಸಂದೇಶವನ್ನ ತಾರೆಗೆ ತಿಳಿಸಿದರೆ ಗುರುದ್ರೋಹ, ತಿಳಿಸದೆ ಹೋದರೆ ಚಂದ್ರನ ಆತ್ಮಹತ್ಯೆ. ಚಂದ್ರನನ್ನ ತಾರೆಗೆ ಒದಗಿಸುವಲ್ಲಿ ನಾನು ಉತ್ಸುಕನಾಗಿದ್ದೇನೆಯೇ? ಅಥವಾ ಚಂದ್ರನ ಮೂಲಕ ತಾರೆಯನ್ನ ಬೋಧಿಸಿ ಬಿಡಬೇಕೆಂಬ ಛೇ ಆಕಾಶವನ್ನು ಸೀಳುವ ರಣಹದ್ದುಗಳ ಕೊಕ್ಕುಗಳ ಹಾಗೆ ಈ ಪ್ರಶ್ನೆಗಳು ಕ್ರೂರವಾಗಿವೆ. ತಾರೆ ಬರುತ್ತಿದ್ದಾಳೆ. ಸಂದಿಗ್ಧದ ಗಳಿಗೆಗಳು ತಕ್ಷಣಕ್ಕೆ ಇಳಿಯುತ್ತಿವೆ. ಈ ಉರಿ ಬಿಸಿಲಲ್ಲಿ ನಿನಗೆ ಕವಿತೆಯ ಹೆಜ್ಜೆಗಳನ್ನು ಹುಡುಕುವ ಚಟ. ಕವಿತೆಗಳ ಹೆಜ್ಜೆಗಳ ಹುಡುಕಾಟ ಅಲ್ಲ ತಾಯಿ. ನಾನಾ ಮೃಗ ಪಕ್ಷಿ ಹೆಣ್ಣು ಗಂಡುಗಳ ಹೆಜ್ಜೆಗಳಿಂದ ಕಿಕ್ಕಿರಿದ ಸಾಂದ್ರ ಕಾಡಿನಲ್ಲಿ ನನ್ನ ಹೆಜ್ಜೆಗಳನ್ನ ನನಗೆ ಹುಡುಕಿಕೊಳ್ಳಬೇಕಾಗಿದೆ. ನಾನು ತಮಾಷೆಗೆ ಹೇಳಿದೆ. ನೀನು ಅದನ್ನೇ ಬೆಳೆಸಿಕೊಂಡು ಹೋದರೆ ನಾನು ಒಂಟಿ ಹಿಂದುಳಿಯುತ್ತೇನೆ. ಸಾಂದ್ರವಾದ ಕಾವ್ಯದಲ್ಲಿ ನನಗೆ ಪ್ರವೇಶವಿಲ್ಲ. ನಿಮ್ಮ ಆಚಾರ್ಯರು ನಿನಗದನ್ನು ತಿಳಿಸಿಲ್ಲವೇ? ಆಚಾರ್ಯರು ಈಗ ಪ್ರಯಾಣದಲ್ಲಿರಬಹುದು. ಅವರ ಒಂದೊಂದು ಹೆಜ್ಜೆಗಳು ಅವರನ್ನ ನಮ್ಮಿಂದ ದೂರ ಒಯ್ಯುತ್ತಿದೆ. ತಪ್ಪು ಶಶಕ. ನಮ್ಮೆಲ್ಲರ ಹೆಜ್ಜೆಗಳು ನಮ್ಮನ್ನು ನಾವೆಲ್ಲರೂ ಸಂಧಿಸಲೇಬೇಕಾದ ಒಂದೇ ಗುರಿ ಕಡೆಗೆ ಕರೆದೊಯ್ಯುತ್ತಿವೆ. ಒಳಿತು ಅನ್ನಿ. ಬದುಕು ಮುಂದಿರುವ ಜನ ಸಾವಿನ ಬಗ್ಗೆ ಆಡಬಾರದು. ಕವಿಯಾಗಿಯೂ ನಿನಗೆ ಮುನ್ನೋಟವಿಲ್ಲ. ಬದುಕು ಈ ಕ್ಷಣದ ಹೃದಯ ಸ್ಪಂದನದಲ್ಲಿದೆ.
ಕತ್ತಲ ಗರ್ಭದಲ್ಲಿ ಮಿಡಿಯುವ ದೀಪದ ಕೊಡಿಯ ಹಾಗೆ. ಶಶಕ, ಗಾಳಿ ಬೀಸಿ ಅದು ನಂದಿದಾಗ ಕತ್ತಲಲ್ಲಿ ಅದನ್ನು ಹುಡುಕುವ ಫಜಿತಿ ಎಂಥ ಘೋರ! ಅದರ ಬಗ್ಗೆ ಯೋಚಿಸಿದೀಯ ನೀನು? ಆಚಾರ್ಯರ ಅಗಲಿಕೆಯ ನೋವಿನಿಂದ ನಿಮ್ಮ ಮನಸ್ಸು ವ್ಯಗ್ರವಾಗಿದೆ. ಅಂದ ಹಾಗೆ ಎಲ್ಲಿ ನಿನ್ನ ಗೆಳೆಯ? ಚಂದ್ರನೇ, ಏಕೆ ಕೇಳಿದಿರಿ? ನೀವು ನೆರಳು ಬೆಳಕಿನಂತಲ್ಲವೇ, ಅದಕ್ಕೆ ಕೇಳಿದೆ. ಅವನ ಮನಸ್ಸು ದುಸ್ಸಹವಾದ ಬೇಗೆಯಲ್ಲಿ ಕುದಿತಾ ಇದೆ. ಅವನಿಗೆ ಬದುಕಿನಲ್ಲಿ ಆಸಕ್ತಿ ತಗ್ಗಿದೆ. ನಿಶ್ಶಬ್ದ, ಕತ್ತಲೆ, ದಟ್ಟವಾದ ಕಾಡು ಅವನಿಗೆ ಪ್ರಿಯವಾಗುತ್ತಿದೆ. ತಾರಾದೇವಿ, ಇಂದು ಸಂಜೆ ಓಗವತಿಯ ಎಡದಡದ ಕಾಡಿನ ಅರಳಿ ತೋಪಿನ ಕೂಡುಗಲ್ಲಿನ ಬಳಿ ಚಂದ್ರ ತನ್ನ ಬದುಕನ್ನು ಚೆಲ್ಲಿಕೊಡಲು ನಿರ್ಧರಿಸಿದ್ದಾನೆ. ಶಶಕ, ಸರಿಯಾಗಿ ಹೇಳು, ಏನಾಗಿದೆ ಚಂದ್ರನಿಗೆ? ಅವನಿಗೆ ಏನಾಗಿದೆ ಎನ್ನುವುದು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ನಿನಗೆ ನಿನ್ನ ಕಾವ್ಯ ಹೊಚ್ಚ ಹಿಡಿಸಿದೆ. ನಿನ್ನ ಮಾತುಗಳು ಅರಳನ ಆಕ್ರಂದನಗಳಂತಿವೆ. ನನ್ನ ಕಾವ್ಯವನ್ನ ಅದರ ಪಾಡಿಗೆ ಬಿಡಿ. ನಿಮ್ಮ ಮುಖವನ್ನು ಒಮ್ಮೆ ಕನ್ನಡಿಯಲ್ಲಿ ನೋಡಿಕೊಳ್ಳಿ, ಧೈರ್ಯವಿದ್ದರೆ. ಗುರುದ್ರೋಹಿ, ಹೆಣ್ಣಿನ ರೂಪ ಯೌವನಗಳಿಂದ ಉದ್ರೇಕ್ತವಾಗಿರೋ ನಿನ್ನ ಚಪಲವಾದ ನಾಲಿಗೆಯಿಂದ ಗೋರಿಯಿಂದ ಏಳುವ ಪಿಶಾಚಿಗಳಂತ ವಿಕಾರ ಶಬ್ದಗಳು ಹೊರಚಿಮ್ಮುತ್ತಿವೆ. ಕಾಣುವ ಪ್ರತಿಯೊಂದು ವಸ್ತುವಿನ ಹಿಂದೆಯೂ ಇದೇ ರೀತಿಯ ಭಯಂಕರ ಕಳೆವರಗಳು ಮೈಮರೆಸಿರುತ್ತವೆ. ತಾರಾದೇವಿ, ಆಚಾರ್ಯ, ಚಂದ್ರ ಜೊತೆಗೆ ನಿಮ್ಮನ್ನು ನೀವು ಉಳಿಸಿಕೊಳ್ಳುವ ನೈತಿಕ ಜವಾಬ್ದಾರಿ ನಿಮ್ಮದು. ನೀವು ಚಂದ್ರನಿಗೆ, ಆಚಾರ್ಯರಿಗೆ, ನನಗೆ ಬಗೆಯಬಹುದಾದ ದ್ರೋಹಕ್ಕಿಂತ ನಿಮಗೆ ನೀವು ಬಗೆದುಕೊಳ್ಳುವ ದ್ರೋಹ ದಾರುಣವಾದುದು. ಮರೆಯಬೇಡಿ. ನನಗೆ ನಿನ್ನ ಮಾತೇ ಅರ್ಥವಾಗುತ್ತಿಲ್ಲ. ಪ್ರಶಾಂತವಾದ ಚಂದ್ರನ ಮನಸ್ಸಿನಲ್ಲಿ ಪ್ರಣಯದ ಕೋಲಾಹಲ ಎಬ್ಬಿಸಿ ಈಗ ಏನೂ ತಿಳಿದವರಂತೆ ನಾಟಕ ಆಡುತ್ತಿದ್ದೀರಿ. ನಿಜ ಸಂಗತಿಯನ್ನು ನನ್ನೆದುರು ಒಪ್ಪಿಕೊಳ್ಳಲು ದಿಗಿಲೇ ನಿಮಗೆ? ಪಾತಿವೃತ್ಯದ ಮುಸುಕಿನ ಈ ನಂಪಟತನ ನನಗೆ ಅಸಹ್ಯ ತರುತ್ತಿದೆ. ಎರಡರಲ್ಲಿ ಒಂದು ನಿರ್ಧಾರ ಮಾಡಿ. ಆಚಾರ್ಯ ಅಥವಾ ಚಂದ್ರ. ಕಂಡವರ ಬದುಕಿನೊಂದಿಗೆ ಚಕ್ಕಂದ ಆಡುವ ಈ ಆತ್ಮಕ್ರೌರ್ಯ ಸಾಕು. ಶಶಕ, ಇಂಥ ಅವಾಚ್ಯಗಳನ್ನು ಆಡುತ್ತಿರುವ ನೀನು ಶಬ್ದಹೀನವಾಗು. ನಿನ್ನ ಹೆಜ್ಜೆಗಳು ಯಾವತ್ತೂ ನಿನಗೆ ಸಿಗದೆ ಹೊರಟಾಗಿನಿಂದ ಈ ಜೀವಿತದಲ್ಲಿ ನಿನ್ನ ಕಾಮುಕ ಕಣ್ಣುಗಳು ಮತ್ತೆ ನನ್ನ ಕಣ್ಣಿಗೆ ತಾಗಲಿದೆ. ಷಂಡ, ಹೊರಟಾಗಿನಿಂದ. ಶಶಕ ಹೇಳಿದ ಕೋಡುಗಲ್ಲಿನ ತುದಿ ಇಲ್ಲಿಂದ ಕಾಣುತ್ತಿದೆ. ಅವು ಹತ್ತಿರವಾದಂತೆ ನನ್ನ ಹೆಜ್ಜೆಗಳ ದೃಢತೆ ಕೂಡ ತಪ್ಪುತ್ತಿದೆ. ಹೃದಯದಲ್ಲಿ ವಿಚಿತ್ರವಾದ ತಳಮಳ. ಓ ಹೆಣ್ಣೆ, ನಿನಗಾಗಿ ಒಬ್ಬ ತರುಣ ಸಾಯಲಿಕ್ಕೆ ಸಿದ್ಧನಾಗಿದ್ದಾನೆ. ಈಗ ನಿನ್ನ ಬದುಕು ಸಾರ್ಥಕವಾಯಿತು. ಸಾವು ಬದುಕು, ಅಗಲಿಕೆಯ ಬದುಕು, ಸಂಯೋಗದ ಸಾವು. ಇಲ್ಲ ಇಲ್ಲ, ಅವನು ಸಾಯಕೂಡದು, ಅವನು ಬದುಕಬೇಕು. ಸಾವಿನಷ್ಟೇ ಅಖಂಡವಾಗಿ ನನ್ನನ್ನು ಆವರಿಸಿರುವ ಚಂದ್ರನು ಬದುಕಬೇಕು. ನನಗಾಗಿ ಸಾಯುತ್ತಿರುವ ಚಂದ್ರನು ಬದುಕಬೇಕು, ಬದುಕಲೇಬೇಕು. ಚಂದ್ರ, ಚಂದ್ರ, ನಿನ್ನ ನಿರ್ಮಲ ಮನಸ್ಸಿನಲ್ಲಿ ಕಾಮ ವಿಕಾರದ ಕಲೆಗಳನ್ನು ತುಂಬಿದ ಆ ಶಶಕನ ಮೇಲೆ ನನಗೆ ಕೋಪ ಒಕ್ಕುತ್ತಿದೆ. ಸುಳ್ಳು. ನನ್ನದು ನಿರ್ಮಲ ಮನಸ್ಸಲ್ಲ ತಾರ. ಅದರ ತುಂಬ ನಿನ್ನ ಅನುರಾಗವೇ ತುಂಬಿಕೊಂಡಿದೆ. ಆ ಅನುರಾಗವನ್ನು ತುಂಬಿದವನು ಶಶಕನಲ್ಲ ತಾರ. ಅದನ್ನು ತುಂಬಿದ್ದು ತಾರ, ನೀನೇ ತಾರ. ಚಂದ್ರ, ವಾಪಿಯಿಂದ ಪುತ್ರ ಸ್ಥಾನದಲ್ಲಿರುವವನು. ನಿನ್ನ ಬಗ್ಗೆ ನನಗಿರುವುದು ವಾತ್ಸಲ್ಯ ಭಾವ ಮಾತ್ರ. ಚಂದ್ರ, ನನಗೇನು ಕಡಿಮೆ ಆಗಿದೆ? ಜಗತ್ತೇ ತಲೆಬಾಗಿ ಗೌರವಿಸುವ ಬೃಹಸ್ಪತಿ ನನ್ನ ಪತಿ. ಇಂದ್ರಲೋಕದಲ್ಲಿ ದೇವೇಂದ್ರ, ಶಶಿದೇವಿಯೇ ನನಗೆ ಪಾದಾಭಿವಂದನ ಮಾಡಿದರು. ತೇಜಸ್ಸಿನಲ್ಲಿ, ಜ್ಞಾನದಲ್ಲಿ, ಕೀರ್ತಿಯಲ್ಲಿ ಯಾವುದರಲ್ಲಿ ಕಡಿಮೆ ಆಚಾರ್ಯರು? ನನಗೆ ಗೊತ್ತಿಲ್ಲ.
ಅವರಿಂದ ನನಗೆ ದಾಂಪತ್ಯದ ಸರ್ವ ಸುಖವನ್ನು ನಾನು ಸಂತೃಪ್ತಿಯಿಂದ ಅನುಭವಿಸುತ್ತಿದ್ದೇನೆ. ಶಶಕ ಈ ಮಾತುಗಳನ್ನು ಹೇಳಿದಾಗ ನಾನು ನಂಬಿಯೇ ಇರಲಿಲ್ಲ. ನಾನು ನಿನ್ನಲ್ಲಿ ಸಲುಗೆಯಿಂದ, ನನ್ನ ಸೋದರ ಎಂಬಂತೆ ಹೆಚ್ಚು ಸಲುಗೆಯಿಂದ ವರ್ತಿಸಿದ್ದು ನಿಜ. ಆದ್ರೆ ನೀನು ನನ್ನನ್ನು ತಪ್ಪಾಗಿ ತಿಳಿಯುತ್ತಿ ಎಂದುಕೊಂಡಿರಲಿಲ್ಲ. ಕಾಮದ ಹೊರತು ಹೆಣ್ಣಿಗೆ ಗಂಡಿನೊಂದಿಗೆ ಬೇರೆ ಬಗೆಯ ಸಂಬಂಧವೇ ಸಾಧ್ಯವಿಲ್ಲವೇ? ಇರಬಹುದು ತಾರ, ಇರಬಹುದು. ನಿನ್ನ ಮಾತುಗಳು ನಿಜ ಇರಬಹುದು, ನನ್ನ ಭಾವನೆಗಳು ಸುಳ್ಳು ಇರಬಹುದು. ತಾರ, ಒಂದೇ ಒಂದು ಬಾರಿ ಇತ್ತ ಕಡೆ ತಿರುಗು. 2 ದಿನಗಳ ಉಪವಾಸಗಳಿಂದ ನನ್ನ ಕಣ್ಣುಗಳು ಕತ್ತಲು ಗುಡಿಸುತ್ತಿವೆ. ತಾರ, ತಾರ, ದಯಮಾಡಿ ಇತ್ತ ಕಡೆ ತಿರುಗು. ಕೊನೆಯ ಬಾರಿ ನನ್ನ ಈ ಕಣ್ಣುಗಳ ತುಂಬ ನಿನ್ನನ್ನು ಇಡಿಯಾಗಿ ತುಂಬಿಕೊಳ್ಳಬೇಕು ಎಂದು ಆಸೆಯಾಗುತ್ತಿದೆ. ತಾರ, ತಾರ, ಒಂದೇ ಒಂದು ಬಾರಿ ನನ್ನ ಕಡೆ ತಿರುಗು ತಾರ. ಸಾಧ್ಯವಿಲ್ಲ. ನನ್ನ ಬಗ್ಗೆ ನಿನ್ನ ಭಾವನೆಗಳನ್ನು ತಿಳಿದು ನಾನು ನಿನ್ನನ್ನು ನೋಡುವುದು ಸತಿ ಧರ್ಮಕ್ಕೆ ವಿರುದ್ಧ. ಸತಿ ಧರ್ಮ ಅಮೂರ್ತಗಳಲ್ಲಿ ನಿಜಗಳನ್ನು ಮರೆಮಾಚಬೇಡ ತಾರ. ನೀನು ಹೇಳುತ್ತಿರುವುದೆಲ್ಲ ಸುಳ್ಳು, ಸುಳ್ಳು. ಆ ಸುಳ್ಳುಗಳನ್ನು ನಿನ್ನ ಕಣ್ಣುಗಳು ಮುಚ್ಚಿಡಲಾರವು ಎಂದು ಭಯ ನಿನಗೆ. ಚಂದ್ರ, ಶಶಕನ ಹಾಗೆ ನೀನು ಹುಚ್ಚನಾಗುತ್ತಿದ್ದಿ. ನಾವು ಹುಚ್ಚನೇ ಇರಬಹುದು, ಆದರೆ ತಾರಾದೇವಿ ಸತಿ ಧರ್ಮವನ್ನು ಮರೆತು ಈ ಹುಚ್ಚನ ಬಳಿಗೆ ಓಡಿ ಬಂದದ್ದು ಏಕೆ? ನಾನು ಏನಾದರೆ ತಾನೆ ಏನು ನಿನಗೆ? ನಿನಗೆ ನಿನ್ನ ಬಗ್ಗೆ ಕರುಣೆ ಇದೆ. ಪಿಶಾಚಿಗಳ ಹಾಗೆ ಒನಗೆ ಬರುವ ಸುಂದರ ಶಬ್ದಗಳೇ. ಈ ಜಗತ್ತೇ ಶಶಕನ ಹಾಗೆ ನಿಶಬ್ದವಾಗಿ ಹೋಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಚಂದ್ರ, ನಿನ್ನ ಕ್ರೂರವಾದ ಮಾತುಗಳಿಂದ ನನ್ನನ್ನು ಬೆತ್ತಲೆ ಮಾಡಬೇಡ. ನನ್ನನ್ನು ನನ್ನ ಪಾಡಿಗೆ ಬಿಡು. ಹೋಗು ತಾರ, ಹೋಗು, ಹೊರಟು ಹೋಗು. ನಿನ್ನನ್ನು ಯಾರು ತಡೆ ಹಿಡಿದಿದ್ದಾನೆ? ನನ್ನ ದಾರಿ ನನಗೆ ನಿಶ್ಚಿತವಾಗಿದೆ. ಮತ್ತೆ ನೀನು ಸಣ್ಣ ಮಕ್ಕಳ ಹಾಗೆ ಹಠ ಮಾಡುತ್ತಿದ್ದಿ. ಈ ಮಾತುಗಳನ್ನು ಹೇಳುವುದಕ್ಕೂ ನಿನಗೆ ಯಾವುದೇ ಅಧಿಕಾರವಿಲ್ಲ. ಪ್ರಕೃತಿಯ ವಿರುದ್ಧದ ಹೋರಾಟದಲ್ಲಿ ನಾನು ಧೈರ್ಯದಿಂದ ಸೋಲನ್ನು ಒಪ್ಪಿಕೊಂಡಿದ್ದೇನೆ. ಆದರೆ ನೀನು ಸೋತು ಗೆಲುವಿನ ಮುಖವಾಡದಲ್ಲಿ ನಿನ್ನ ಕನ್ನಡಿಯನ್ನು ನೀನು ವಂಚಿಸುತ್ತಿದ್ದೀಯೆ. ಸುಳ್ಳು, ಇದನ್ನು ನಾನು ಒಪ್ಪುವುದಿಲ್ಲ. ಆಚಾರ್ಯರ ಹುಸಿ ಸಂಸ್ಕೃತಿಯ ಜಗತ್ತು ಸಹಜವಾದ ಎಲ್ಲ ಕನಸುಗಳ ಕತ್ತನ್ನು ಹಿಸುಕಿ ಕೊಂದು ಹಾಕುತ್ತಿದೆ. ಬೆಳಗಾಗ ಹಕ್ಕಿಗಳ ಇಂಚರವನ್ನು ಬ್ರಾಹ್ಮಣನ ಮಂತ್ರಘೋಷಗಳು ಮುಳುಗಿಸಿ ಬಿಡುತ್ತಿವೆ. ಹುಲಿಗಳು ಕ್ರೂರತೆಯನ್ನು, ಜಿಂಕೆಗಳು ಮುಕ್ತತೆಯನ್ನು, ಗಿಳಿಗಳು ಸಹಜವಾದ ತಮ್ಮ ಇರಿದನೆಗಳನ್ನು ಕಳೆದುಕೊಂಡು ಪತಿತವಾಗಿ ಹೋಗುತ್ತಿವೆ. ಹುಲಿ ಮತ್ತು ಹಸು ಬೆನ್ನಿಗೆ ಬೆನ್ನನ್ನು ಉಜ್ಜುತ್ತಾ ಆಶ್ರಮದ ಬಳಿ ಮಲಗಿರುವುದನ್ನು ನೋಡ್ತಾ ಇದ್ರೆ ನನ್ನ ಕರುಳು ಹಿಸಿಕೆ ಬರುತ್ತದೆ ತಾರ. ಬೆಂಕಿ ಉರಿದು ಉರಿದು ಆಶ್ರಮದ ನೆಲ ಸೀದು ಹೋಗಿದೆ. ಅಲ್ಲಿ ಚೆಲ್ಲುವ ಭತ್ತದ ಬೀಜಗಳು ಅರಳಾಗಿ ಕರಕಾಗಿ ಹಾಗೆಯೇ ಸೀದು ಹೋಗುತ್ತಿವೆ. ಸದಾ ಅಗ್ನಿಕುಂಡದ ಮುಂದೆ ಬೆಂಕಿಯ ಹಾಗೆಯೇ ಉರಿಯುತ್ತಾ ಕುಳಿತ ಅಗ್ನಿಹೋತ್ರಿ ಸದಾ ನನ್ನನ್ನು ಕಾಡುವ ಸಾವಿನ ಪ್ರತಿಮೆಯಾಗಿ ಹೋಗಿದ್ದಾನೆ, ಪ್ರತಿಮೆಯಾಗಿ ಹೋಗಿದ್ದಾನೆ. ಚಂದ್ರ, ಮರ್ಮಗಳನ್ನು ಇರಿಯುವ ನಿನ್ನ ಕ್ರೂರವಾದ ಮಾತುಗಳನ್ನು ನಿಲ್ಲಿಸು. ಯಾಕೆ ಹೀಗೆ ಕೆಂಡದ ಮಳೆ ಸುರಿಸುತ್ತಿ? ಏನು ಬೇಕಾಗಿದೆ ನಿನಗೆ? ನನಗಲ್ಲ, ನಿನಗೆ. ನಿನಗೆ ಏನು ಬೇಕಾಗಿದೆ? ಕೇಳಿಕೋ ತಾರಾ, ಕೇಳಿಕೋ. ಆಸೆ ತುಂಬಿದ ನಿನ್ನ ಮನಸ್ಸನ್ನು ಕೇಳಿಕೋ. ಚಳಿಗಾಲದ ನಿನ್ನ ಒಂಟಿ ಹಾಸಿಗೆಯನ್ನು ಕೇಳಿಕೋ. ಉತ್ತದೆ ಬಿತ್ತದೆ ನಿಷ್ಫಲವಾಗಿರುವ ಈ ನಿನ್ನ ಒಳ ಜಗತ್ತನ್ನೇ ಕೇಳಿಕೋ. ನಾನು ಬರುತ್ತೇನೆ. ನಿಲ್ಲು ಚಂದ್ರ. ನನ್ನನ್ನು ಕೆರಳಿಸಿ ನೀನು ಬದುಕಿನಿಂದ ಓಡಿ ಹೋಗಲಾರೆ. ಹೆಣ್ಣು ಹುಲಿಯ ಹಾಗೆ ನಿನ್ನನ್ನು ಸೀಗಿದು ಸೇರಬೇಕು ಎನಿಸುತ್ತಿದೆ ನನಗೆ.
ಬೆಟ್ಟವನ್ನು ನುಂಗುವ ಕಣಿವೆ ಹಾಗೆ ನನ್ನ ಗರ್ಭದಲ್ಲಿ ನಿನ್ನನ್ನು ಹೂತು ಬಿಡಬೇಕು ಅನಿಸುತ್ತಿದೆ. ಇದು ನಿಜ ಚಂದ್ರ, ಇದು ನಿಜ. ನೀನು ನೀನು ನನಗೆ ಬೇಕು ಚಂದ್ರ, ನೀನು ನನಗೆ ಬೇಕು. ತಾರಾ, ಚಂದ್ರ, ಏಕೆ ಏಕೆ ಎಲ್ಲರೂ ಹೀಗೆ ತಲೆ ತಗ್ಗಿಸಿ ನಿಂತಿದ್ದೀರಿ? ದೇವಿಯವರು ಎಲ್ಲೂ ಕಾಣಿಸುತ್ತಿಲ್ಲವೇ? ಆ ವರಹಗಿರಿಯ ತಪ್ಪಲಿನಲ್ಲಿ, ಇಲ್ಲ ಅರಳಿ ತೊಪ್ಪಿನಲ್ಲಿ? ಇಲ್ಲ ಇಲ್ಲ ಎಲ್ಲೂ ಇಲ್ಲ. ಓ ದುರ್ದೈವವೇ! ಆಚಾರ್ಯರು ಆಶ್ರಮದಲ್ಲಿ ಇಲ್ಲದಿರುವಾಗ ಎಂತ ಅನಾಹುತ! ಕ್ರೂರವಾದ ಹಿಂಸ್ರಾ ಪ್ರಾಣಿಗಳು ತುಂಬಿರೋ ಕಾಡು. ದೇವಿಯವರಿಗೆ ಏನು ಅಪಾಯ ಸಂಭವಿಸಿದೆಯೋ ಕಾಣಿನಲ್ಲ. ಗಾಲ್ವಾ, ಗುರುಕುಲದಲ್ಲಿ ಇನ್ನೂ ಇಬ್ರು ಕಾಣೆಯಾಗಿದ್ದಾರೆ. ಯಾರು ಯಾರು ಅವರು? ಚಂದ್ರ ಮತ್ತು ಶಶಕ. ಇವನ ಮಾತುಗಳನ್ನು ಕೇಳಿದ ಮೇಲೆ ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಭಾವನೆಗಳು ಮೈದಾಳುತ್ತವೆಯಲ್ಲ. ಚಂದ್ರ ಮತ್ತು ಶಶಿಕ ಬೆಳಗಿನಿಂದ ಆಶ್ರಮದಲ್ಲಿ ಕಂಡೇ ಇಲ್ಲ. ದೇವಿಯವರು ಅವರ ಜೊತೆ ಕ್ಷೇಮದಿಂದ ಇದ್ದಾರೆ ಎಂದು ಭಾವಿಸಲೇ? ಇಲ್ಲ, ಅವರ ಜೊತೆ ಇಲ್ಲದೆ ಕ್ಷೇಮದಿಂದ ಇದ್ದಾರೆ ಎಂದು ಭಾವಿಸಲೇ? ರಾತ್ರಿ ವೇಳೆ ಬೀರ್ತಾರೆ. ಆಕಾಶದಲ್ಲಿ ತುಂಬಿರೋ ಮೋಡಗಳಿಂದ ಕತ್ತಲೆ ಬೆಳಕುಗಳು ಹೋರಾಟ ಮಾಡ್ತಿವೆ. ರಾತ್ರಿ ವೇಳೆಯಲ್ಲಿ ಕಾಡಿನಲ್ಲಿ ಅವ್ರನ್ನು ಹುಡುಕುವುದು ಮೂರ್ಖತನ ಅಲ್ವೇ? ಕತ್ತಲೆ, ಭಯ, ಆಯಾಸ, ನಿದ್ರೆಗಳಿಂದ ನನಗೆ ಖುಷಿವಂತೆ ಆಗುತ್ತಿದೆ. ಬೆಳಿಗ್ಗೆ ಎದ್ದು ಅವರನ್ನು ಹುಡುಕೋಣ. ಆಚಾರ್ಯರಿಗೆ ಏನು ಹೇಳುವುದು? ಏನು ಆಗ್ತಿ ಹೋದ್ರಿ? ಅಲ್ಲಿ ಅಲ್ಲಿ ಭಯಂಕರ ದೃಶ್ಯ. ಏನು ಏನು ಕಂಡೆ? ಅಲ್ಲಿ ಶಶಕನಪ್ಪನನ್ನು ನೋಡಿದೆ. ಏಕೆ ಏಕೆ ಬರಲಿಲ್ಲ ಅವರು? ಅದನ್ನು ಹೇಳುವುದು ಸಾಧ್ಯವಿಲ್ಲ. ಹೋಗವತಿಯ ಪಶ್ಚಿಮ ದಂಡೆಯ ಬಳಿ ಆ. ಭೈರವೇಶ್ವರನ ಹಾಳು ಗುಡಿಯ ಹಾಳು ಗುಡಿ? ಆಲದ ಮರ. ಹೇಳು ಅದನ್ನು ನೀವೇ ಹೋಗಿ ನೋಡಿ. ಹೇಳು. ಬನ್ನಿ, ನಡೀರಿ, ಎಲ್ಲರೂ ಹೋಗಿ ನೋಡೋಣ, ನಡಿ. ಅದು ಅಲ್ಲಿ ನೋಡಿ, ಆಲದ ಮರದ. ಓಹ್, ಸುಂದರವಾದ ಕಾವ್ಯವನ್ನು ಮಿಡಿಯುತ್ತಿದ್ದ ನಾಲಿಗೆಯದು. ಓಹ್, ಇನ್ನು ಮುಂದೆ ಅವನ ಹೆಜ್ಜೆಗಳು ಭೂಮಿಯ ಮೇಲೆ ಮೂಡಲಾರವು. ಓ ದೇವರೇ! ದಟ್ಟವಾದ ಕಾಡು. ಈ ಕಾಡಿನಲ್ಲಿ ನಾನು ಚಂದ್ರ ಇಬ್ಬರೇ. ತಪೋವನದಲ್ಲಿದ್ದಾಗ ನಾನು ಕಂಡದ್ದು ಒಂದೇ ಹಸಿರು. ಆದ್ರೆ ಇಲ್ಲಿ ಚಂದ್ರ ನಮಗೆ ದಿನಕ್ಕೊಂದು ಹಸಿರು ಕಾಣಿಸುತ್ತಾನೆ. ಹಸಿರಿನಲ್ಲಿ ಎಷ್ಟು ಬಗೆ ಎಂದು ತಿಳಿಯಬೇಕಾದ್ರೆ ಪರ್ವತದ ಶಿಖರದಲ್ಲಿ ನಿಂತು ನೋಡಬೇಕು. ಆಕಾಶಕ್ಕೆಲ್ಲ ಒಂದೇ ನೀರು, ಭೂಮಿಗಾದರೂ ಸಾವಿರ ಹಸಿರು. ರಾತ್ರಿ ಆದರೆ ಪರ್ಣಕುಟಿಯ ಬಾಗಿಲಲ್ಲಿ ಕಾಡಿನ ಕ್ರೂರ ಮೃಗಗಳ ಹೆಜ್ಜೆ ಸದ್ದು. ಆಗಾಗ ಹುಲಿಯ ಆರ್ಭಟ ಕೂಡ ಕೇಳುತ್ತದೆ. ಹಸಿರು, ಕೆಂಪು, ಹಳದಿಗಳ ದಟ್ಟವಾದ ಬಣ್ಣಗಳಲ್ಲಿ ಮುಳುಗಿ ಬೇಸರ ಹುಟ್ಟಿಸುವ ನಿರ್ಲಿಪ್ತ ನೀಲಿಯನ್ನು ನನಗೆ ಮರೆಯಬೇಕಂತ ಆಸೆ. ಆದರೆ ಆಕಾಶದ ನೆನಪು ಕೆರಳಿಸುವಂತೆ ನೀಲಿಯ ಹೂ, ನೀಲಿಯ ಚಿಟ್ಟೆ, ನೀಲಿಯ ಕೊಳ, ನೀಲಿಯ ಕಣ್ಣುಗಳನ್ನು ದೇವರು ಯಾವ ಪುರುಷಾರ್ಥಕ್ಕೆ ಸೃಷ್ಟಿಸಿದನು? ಭೂಮಿಯ ಮೇಲಿನ ಈ ತುಂಡು ನೀಲಿಗಳು ನನ್ನ ಹೃದಯವನ್ನು ಇನ್ನೂ ಭಾರ ಮಾಡುತ್ತಿದೆ. ಚಂದ್ರನಿಲ್ಲದ ಹಗಲಿನ ಕ್ಷಣ
ಕ್ಷಣಗಳು ನನ್ನ ಒಂಟಿತನವನ್ನು ಅಣಕಿಸುತ್ತಾ ಹಿಂಸಿಸತೊಡಗಿದೆ. ನನಗೀಗ ಮಾತಾಡಲಿಕ್ಕೆ, ನನ್ನ ಹೃದಯವನ್ನು ತೋಡಿಕೊಳ್ಳಲಿಕ್ಕೆ ನನ್ನೊಟ್ಟಿಗೆ ಒಂದು ಮನುಷ್ಯ ಜೀವ, ಕಡೆ ಪಕ್ಷ ಆಶ್ರಮದ ಸಾರಂಗದಂತ, ನವಿಲಿನಂತ ಒಂದು ಪ್ರಾಣಿಯಾದರೂ ಇದ್ದಿದ್ದರೆ ನಿನ್ನ ಹೃದಯದ ಭಾರ ಕಮ್ಮಿ ಆಗಬಹುದು ಎನಿಸುತ್ತಾರ. ನೀನೇ ಬಿಡಿಸಿದ ಚಿತ್ರ ಏಕೆ ಗುರುತು ಸಿಗಲಿಲ್ಲವೇನು? ಈ ಕೆನ್ನೆಯನ್ನು ಮುಟ್ಟಿ ನೋಡು, ನೀ ಬಳಿದ ಕೆಂಪು ಇನ್ನೂ ಆರಿಲ್ಲ. ಹೌದು, ಮನುಷ್ಯನ ಕಲ್ಪನೆಗೆ ಇಂಥ ಶಕ್ತಿ ಇದೆ ಎಂದು ನಾನು ಊಹಿಸಿರಲಿಲ್ಲ. ಆಶ್ಚರ್ಯ ಪಡಬೇಡ. ಈಗ ನಾನೇ ಮತ್ತೊಂದು ಚಿತ್ರ ಬಿಡಿಸಿ ಇನ್ನೊಬ್ಬಳು ಗೆಳತಿಯನ್ನು ಸೃಷ್ಟಿಸಿ ಏನು. ನನ್ನ ಭಾವನೆಗಳು ತೀವ್ರವಾಗಿದ್ದರೆ ಅವಳು ಹೀಗೆ ನನ್ನ ಹಾಗೆ ಜೀವ ಕಳೆದು ನಿಂತಾಳು. ಭೇಷ್, ಆ ಕೆಲಸವನ್ನು ನಿನಗೆ ವಿರಾಮವಿದ್ದಾಗ ಮಾಡಿಯಂತೆ. ನಿನಗೆ ಹಾಡೋದಕ್ಕೆ ಬರುತ್ತಾ? ನನಗೆ ತುಂಬಾ ಬೇಸರ ಆಗ್ತಿದೆ. ನಾನು ಎಲ್ಲವನ್ನೂ ಮರಿಬೇಕಾಗಿದೆ. ಹಾ, ನನ್ನ ಎದೆಯಿಂದ ಏನೋ ವಿಚಿತ್ರವಾದ ಸುಳಿಯಾಗಿ ಹೊರಗೆ ಬರ್ತಾ ಇದೆ. ನೀಲಿ ಮೊದಲುಳಿದ ಒಬ್ಬಂಟಿ ತಾರೆಯ ಹಾಗೆ ನಾನೊಬ್ಬಳೇ ನನ್ನ ಕೋಣೆಯಲ್ಲಿ ದೀಪ ಆರಿಸಿಬಿಟ್ಟು ದಿಂಬಿನಲ್ಲಿ ಮುಖವಿಟ್ಟು ಅಳುತ್ತಲಿರುವೆ. ನೀನು ಬಹುದೂರದಲ್ಲಿ ಇರುವೆ ಎಂದು ನಾನೆಷ್ಟು ನಿನ್ನನ್ನು ಹಚ್ಚಿಕೊಂಡಿರುವೆನೆಂದು ತಿಳಿಯೆಂದು. ಆ ಆ ಆ ಧೀಂ ಧೀಂ ತದಿರನ ತುಂಬಿರನ ನಾದಿರ್ದ ತಿಲ್ಲನ ತನ ಧೀಂ ಧೀಂ ತದಿರನ ತುಂಬಿರನ ನಾದಿರ್ದ ತಿಲ್ಲನ ತನ ಧೀಂ ಧೀಂ ತದಿರನ ತುಂಬಿರನ ನಾದಿರ್ದ ತಿಲ್ಲನ ತನ ಧೀಂ ಧೀಂ. ನಿಲ್ಲಿಸು. ನಿನ್ನ ಹಾಡು ನನ್ನ ಹೃದಯವನ್ನು ಇನ್ನೂ ಭಾರ ಮಾಡುತ್ತಿದೆ. ದಯವಿಟ್ಟು ಹಾಡಬೇಡ ಚಿತ್ರ. ನಾವೇನಾದ್ರೂ ಮಾತಾಡೋಣ. ಸಾರಾ, ನನ್ನ ಮನಸ್ಸಂತೂ ಹಗಲಿನ ಬಾನಿನ ಹಾಗೆ ಖಾಲಿಯಾಗಿದೆ. ನೀ ಮಾತಾಡು, ನಾನು ಕೂಗು ಬಂಡೆಯಂತೆ ಪ್ರತಿಧ್ವನಿ ಹೊರಡಿಸ್ತೀನಿ. ಚಿತ್ರ, ಪರ್ಣ ಕುಟೀರ, ಯಜ್ಞ ಮಂಟಪ, ಸಾರಂಗಗಳು ಮತ್ತೆ ಮತ್ತೆ ನನ್ನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿವೆ. ನಿನ್ನ ನೋವಿನ ಆಳದಲ್ಲಿ ಸುಖದ ಬೀಜಗಳಾದರೂ ಉದುರಿವೆ. ಸುಖದ ಸ್ಪರ್ಶವೇ ಇಲ್ಲದ ಸಂಕಟದ ಭಾರದಿಂದ ನನ್ನ ಹೃದಯ ನರಗಿ ಹೋಗುತ್ತದೆ. ಎಂಥ ಸ್ವಾರ್ಥಿ ನೀನು. ಅಪೂರ್ವ ದಿಕ್ಕಿನ ಕಿಟಕಿಯಲ್ಲಿ ನೋಡು, ಆಕಾಶದಲ್ಲಿ ಮೋಡಗಳು ಕೂಡುವಂತೆ ದಿಕ್ಕುಗಳ ಮುಖ ಕಂದಿ ಹೋಗಿದೆ. ಮೋಡದಲ್ಲಿ ಝಳಪಿಸುವ ಮಿಂಚುಗಳು ಕರಿನಾಗರದ ಸೀಳು ನಾಲಿಗೆಗಳ ಹಾಗೆ ಹೊಳೆಯುತ್ತಿವೆ. ಆ ಕಿಟಕಿಯನ್ನು ಮುಚ್ಚಿ ಬಿಡುತ್ತೇನೆ. ಬೇಡ, ಆ ಕಿಟಕಿಯನ್ನು ನೀನು ಮುಚ್ಚಿಬಿಟ್ಟರೆ ಕೋಣೆಯಲ್ಲಿ ಗಾಢವಾದ ಕತ್ತಲೆ ಕವಿದು ಬಿಡು. ತಾರಾ, ನೋಡು, ಅಲ್ಲಿ ನೋಡು, ಯಾರದು? ಆಚಾರ್ಯ, ಆಚಾರ್ಯನ ಭೂತ, ಆಚಾರ್ಯನ ಭೂತ. ಏಕೆ ಹೀಗೆ ಕಿರುಚಿಕೊಳ್ಳುತ್ತಿರುವೆ? ಚಂದ್ರ, ಆಚಾರ್ಯ, ಆಚಾರ್ಯನ ಭೂತ ಕಿಟಕಿಯಲ್ಲಿ. ಎಂತ ಹುಚ್ಚಿ ನೀನು! ಭ್ರಮಿತವಾದ ಮನಸ್ಸು ಇಲ್ಲದ ಯಾವುದನ್ನೂ ಕಲ್ಪಿಸಿಕೊಂಡು ಭಯಪಡುತ್ತಿದ್ದೀಯೆ.
ಎಂತ ಹುಚ್ಚಿ ನೀನು. ಅಲ್ಲಿ ಏನೂ ಇಲ್ಲ. ಏಕೆ ಹೀಗೆ ಭಯಪಡುತ್ತಿದ್ದೀಯೇ? ಈ ಬೆರಳ ತುದಿಯಲ್ಲಿ ಹತ್ತಿರುವ ಕೆಂಪು ಭ್ರಮೆ ಎನ್ನುತ್ತೀಯ ಚಂದ್ರ? ತಾರ, ನೋಡು, ನಾನು ನಿನ್ನ ಪಕ್ಕದಲ್ಲಿಯೇ ಇರುತ್ತೇನೆ. ಬಾ, ಸ್ವಲ್ಪ ಹೊತ್ತು ಮಲಗಿ ನಿದ್ದೆ ಮಾಡಿ. ಬೇಡ, ಕನಸಿನಲ್ಲಿ ಮತ್ತೆ ಅದೇ ಮುಖ ಕಾಣಬಹುದು. ಬೇಡ ಚಂದ್ರ, ಬೇಡ. ಅಯ್ಯ ಬ್ರಹ್ಮಚಾರಿ, ಆಚಾರ್ಯ ಬೃಹಸ್ಪತಿ ಅವರನ್ನು ನೋಡಬೇಕಾಗಿದೆ. ಅವರನ್ನು ಎಲ್ಲಿ ನೋಡಬಹುದು? ಆಚಾರ್ಯರು ಅಧ್ಯಯನ ಕೋಣೆಯಲ್ಲಿದ್ದಾರೆ. ಹೊರಗಿನವರಿಗೆ ದರ್ಶನ ನೀಡಿ ಅವರು ತಿಂಗಳುಗಳೇ ಆದವು. ಇನ್ನೂ ಆಶ್ರಮವಾಸಿಗಳಿಗೆ ಅವರ ದರ್ಶನ ದುರ್ಲಭವಾಗುತ್ತಿದೆ. ಗಂಭೀರವಾದ ಸೂಕ್ಷ್ಮ ಮನಸ್ಕರಿಗೆ ದುರ್ಧರ ಘಾತಗಳಾದಾಗ ಹೀಗಾಗುವುದು ಸಹಜ. ತಮಗೂ ಈ ವಿಷಯ ಗೊತ್ತಿರೋ ಹಾಗಿದೆ. ಆದ್ದರಿಂದಲೇ ಆತನನ್ನು ಸಾಂತ್ವನಗೊಳಿಸಲು ಬಹುದೂರದಿಂದ ಪ್ರಯಾಣ ಮಾಡ ಬಂದಿದ್ದೇನೆ. ಅವರಿಗೆ ತಿಳಿಸು, ಅವರ ಬಾಲ್ಯ ಸ್ನೇಹಿತ ಅಂಶುಮಂತ ಬಂದಿದ್ದಾನೆ. ತಾವು ಬಂದದ್ದು ಒಳ್ಳೆಯದಾಯಿತು ಸ್ವಾಮಿ. ತಮ್ಮ ಒಡನಾಟದಿಂದ ಅವರ ಮನಕ್ಷೋಭೆ ಸ್ವಲ್ಪ ಕಡಿಮೆ ಆಗಬಹುದು. ಬನ್ನಿ, ತಾವು ಬಂದ ವಾರ್ತೆಯನ್ನು ಅವರಿಗೆ ಅರಿಕೆ ಮಾಡುತ್ತೇನೆ. ಬನ್ನಿ. ಶೋ, ನೀನು ಬಂದದ್ದು ನನಗೆ ದೊಡ್ಡ ನಿಧಿಯೇ ಸಿಕ್ಕಂತಾಯ್ತು. ಅಲ್ಲ, ಬಂದಿನ್ನೂ 2 ವಾರಗಳಾಗಿಲ್ಲ, ಆಗಲೇ ಹಿಂದಿರುಗುವ ಮಾತೇಕೆ? ನೀನು ಬಂದದ್ದು ನನ್ನ ಬಾಲ್ಯವೇ ನನಗೆ ಮರಳಿ ಬಂದಂತಾಯಿತು. ಹಾ, ನೆನಪಿದೆಯಾ ನಿನಗೆ? ಒಂದು ಬಾರಿ ನಾವು ಗುರುಕುಲದ ಆಚಾರ್ಯರ ಕಣ್ಣು ತಪ್ಪಿಸಿ ಹೊಳೆಗೆ ಈಜಲು ಹೋಗಿದ್ದು. ಅದನ್ನು ನೀನಿನ್ನೂ ಬರ್ತಿಲ್ಲ? ಅದೇಕೋ ಗೊತ್ತಿಲ್ಲ. ಆ ಒಂದು ಘಟನೆ ನನ್ನ ಬಾಲ್ಯದ ನೆನಪಿನೊಂದಿಗೆ ಹಾಸುಹೊಕ್ಕಾಗಿ ಬಿಟ್ಟಿದೆ. ಆಗ ಒಳ್ಳೆ ಮಳೆಗಾಲ, ಪಾತ್ರ ತುಂಬಿ ಹರಿತಾ ಇತ್ತು ನದಿ. ನದಿಯ ಈ ದಡವನ್ನ ದಾಟಿ ಆಚೆ ದಡ ಸೇರಬಲ್ಲಿಯ ಅಂತ ಪ್ರಶ್ನಿಸಿದ್ದೆ ನೀನು. ನಾನು ನಿನಗಿಂತ ದೃಢಕಾಯನಾಗಿದೆ. ಬರಿಯ ದಡ ಸೇರೋದೇನು, ನಿನಗಿಂತ ಮೊದಲೇ ಸೇರುತ್ತೆ ಅಂತ ಸೆಡ್ಡು ಹೊಡೆದು ನಿಂತೆ. ನಾವಿಬ್ಬರು ಸ್ಪರ್ಧೆಗೆಳೆದು ಹೊಳೆಗೆ ಬಿದ್ವಿ. ನಾನು ನಿನಗಿಂತ ಒಳ್ಳೆ ಈಜುಗಾರನಾಗಿದ್ದೆ. ನಿನಗಿಂತ ಮೊದಲೇ ಆಚೆ ದಡವನ್ನು ಸೇರಿ, ಓ ಅಂಶು, ನೀನು ಸೋತೆ, ನಾನು ಗೆದ್ದೆ ಅಂತ ಗಟ್ಟಿಯಾಗಿ ಕೂಗಿ ಹೇಳಿ. ಎಷ್ಟು ಗಟ್ಟಿಯಾಗಿ ಅಂದ್ರೆ ಗುರುಕುಲದ ಆಚಾರ್ಯರ ಕಿವಿಗೂ ಬಿದ್ದಿತ್ತು. ಮುಕ್ಕಾಲು ಭಾಗ ಈಜಿದ್ದೇನ, ನೀನು ಸೋತೆ ಎಂದು ಕೂಗಿದೆಯಲ್ಲ, ಆ ಕೂಗು ನನ್ನ ಶಕ್ತಿ, ಉತ್ಸಾಹ, ಮನೋ ನಿರ್ಧಾರವನ್ನೇ ಹಾಳು ಮಾಡಿ ಕೈಯಲ್ಲಿ ಕಾಲಲ್ಲಿ ಶಕ್ತಿ ಹುಡುಕಿದಂತಾಗಿ ಕಣ್ಣು ಮುಂದೆ ಬರೀ ಅಲೆಗಳು ಅಲೆಗಳು ಅಲೆಗಳು. ನಾನಾಗ ವಿಕಾರವಾಗಿ ಕಿರ್ಚಿ ನೀರಿನಲ್ಲಿ ಮುಳುಗಿದೆ. ನೀನು ಪುನಃ ನೀರಿಗೆ ಬಿದ್ದು ನನ್ನ ಜುಟ್ಟು ಹಿಡಿದು ದಂಡೆಗೆ ಎಳೆದು ಹಾಕಿದೆ. ಬೃಹು, ಅವತ್ತು ನೀನು ನನ್ನನ್ನು ಜುಟ್ಟು ಹಿಡಿದು ದಂಡೆಗೆ ಎಳೆದು ಹಾಕದಿದ್ದರೆ ಈ ಅಂಶು ನಿನ್ನ ಕಣ್ಣ ಮುಂದೆ ನಿಲ್ಲುತ್ತಿರಲಿಲ್ಲ. ನಾನು ಸೋತಿದ್ದೇ ಒಳ್ಳೆದಾಯ್ತು. ಸೋಲು ಗೆಲುವಿನ ಆಟವನ್ನು ನನ್ನ ಮನಸ್ಸಿನಲ್ಲಿ ತುಂಬಿತು. ತುಂಬಿದ ಹೊಳೆಯಲ್ಲಿ ಈಜುವುದು, ಅಬ್ಬರಿಸಿ ಮೇಲೆ ಬೀಳುವ ಅಲೆಗಳನ್ನು ಸೀಳಿ ಸೀಳಿ ಈಜುವುದು, ಆಮೇಲೆ ನನ್ನ ಜೀವಮಾನದ ಘನೋದ್ದೇಶವಾಗಿ ಹೋಯಿತು. ವಿಶು, ಈ ನಿನ್ನ ದೃಢವಾದ ದೇಹವನ್ನು ನೋಡಿದರೆ, ಅದರಲ್ಲಿ ಉಕ್ಕಿ ಬರೋ ಮನಸ್ಸನ್ನು ನೋಡಿದರೆ ನಿನಗೆ 40 ಎಂದು ಹೇಳಲೇಬಾರದು. ಹಾ, ಅಂದ ಹಾಗೆ ಆ ದಿನ ಆಶ್ರಮಕ್ಕೆ ಬಂದಾಗ ನಾನೇ ಬೃಹಸ್ಪತಿ ಎಂದು ಹೇಗೆ ತಿಳಿಯಿತು? ಆಶ್ರಮದ ಒಟ್ಟು ನಿನ್ನನ್ನು ತೋರಿಸಿ ನಮ್ಮ ಆಚಾರ್ಯರು ಎಂದು ಹೇಳಿದನಲ್ಲ. ನಿಜ ಹೇಳಬೇಕೆಂದರೆ ಮೊದಲು ನಿನ್ನ ಮೈ ನೋಡಿದಾಗ ನನಗೆ ಅಯ್ಯೋ ಅನಿಸಿತು. ನಿನ್ನ ಕಣ್ಣುಗಳು ನನ್ನ ಕಣ್ಣಿಗೆ ತಾಗಿದಾಗ ಈ ಕಣ್ಣುಗಳು ಈ ಮಣ್ಣಿನವೇ ಅಲ್ಲ, ಯಾವುದೋ ಊರ್ಧ್ವಲೋಕದವೋ ಅನಿಸಿತು. ನನ್ನ ಗೆಳೆಯ ಜಗದ್ವಂದ್ವನಾದ ಮಹರ್ಷಿ, ಕಿರುಬೆರಳ ಕೊಂಕಲ್ಲೇ ಜಗತ್ತನ್ನೇ ಕುಣಿಸಬಲ್ಲ ತಪೋ ಮಹಿಮೆಯುಳ್ಳವನು ಬೃಹು, ಅವನು ಈ ಸಾಮಾನ್ಯ ಅಂಶುಮಂತನನ್ನು ಮರೆತಿಲ್ಲವಲ್ಲ, ಬಾಚಿ ತಪ್ಪಿಕೊಂಡೆ ನನ್ನ ಗೆಳೆಯ. ಈ ಮಹರ್ಷಿ ಬಾಲ್ಯವನ್ನ ಕಳೆದುಕೊಂಡವನು, ಯೌವನವನ್ನ ಕಳೆದುಕೊಂಡವನು, ಜೀವಂತವಾಗಿ ಸ್ವರ್ಗಕ್ಕೆ ಹೋಗಿ ಬರುತ್ತಾ ಬದುಕನ್ನೇ ಕಳೆದುಕೊಂಡವನು. ಹೀಗಿರುವಾಗ ಸ್ನೇಹ, ಪ್ರೀತಿ, ವಿಶ್ವಾಸಗಳನ್ನು ಮರೆತು ಬದುಕಿರುವುದಾದರೆ ಯಾವ ಪುರುಷಾರ್ಥ? ಅಂಶು, ಈ ದೇಹವನ್ನು ನೋಡು. ಅಂದು ಹೊಳೆಯಿಂದ ನಿನ್ನನ್ನು ಎಳ್ಳು ತಂದವನು ನಾನೇ ಎಂದರೆ ಯಾರಾದರೂ ನಂಬುತ್ತಾರೆ? ಇಲ್ಲ. ಈ ದೇಹದ ಬಗ್ಗೆ ಕೊಂಚ ತಾತ್ಸಾರದಿಂದ, ಸ್ವಲ್ಪವೇ ವಿಶ್ವಾಸದಿಂದ ನೋಡಿದ್ದರೆ ಚೆನ್ನಾಗಿತ್ತೋ ಏನು.
ಈ ತೋಳುಗಳು ಗಟ್ಟಿಯಾಗಿದ್ದ ಪಕ್ಷದಲ್ಲಿ ಪ್ರವಾಹದಲ್ಲಿ ಕೊಚ್ಚಿ ಹೋಗಬಹುದಾದ ನನ್ನ ವಸ್ತುಗಳನ್ನು ಬಾಚಿ ತಪ್ಪಿಕೊಳ್ಳಬಹುದಿತ್ತು. ಆಕಾಶದಲ್ಲ ನಕ್ಷತ್ರವೊಂದನ್ನು ಕಣ್ಣಿಗೆ ನಾಟಿಕೊಳ್ಳುವ ಭರಾಟೆಯಲ್ಲಿ ನನ್ನ ಮನೆಯ ಬೆಳಕನ್ನೇ ನಾನು ಕಳೆದುಕೊಂಡೆ. ಭೃಹು, ನೀನು ಮತ್ತೆ ಮತ್ತೆ ಪತ್ನಿಯನ್ನು ನೆನೆಸಿಕೊಂಡು ಕೊರಗುತ್ತಿ. ಜಗತ್ತೇ ನನ್ನ ಮನೆಯನ್ನು ಅಷ್ಟು ದೊಡ್ಡವನಾಗಿ ಬೆಳೆದಿದ್ದೀಯ. ನೀನು ಸಣ್ಣ ಪುಟ್ಟ ಒಲವುಗಳು ಬಂಧಗಳು ನಿನ್ನನ್ನು ಕಟ್ಟಿ ಹಾಕಬಾರದು. ಆಕರ್ಷಕವಾದ ಮಾತುಗಳಿಂದ ನಮ್ಮನ್ನೇ ನಾವು ಮೋಸ ಮಾಡಿಕೊಳ್ಳಬಹುದು ಗೆಳೆಯ. ಆದರೆ ನನಗದು ಇಷ್ಟವಿಲ್ಲ. ನನ್ನ ಹೆಂಡತಿಯ ಪ್ರೀತಿಯನ್ನೇ ಗಳಿಸಲಾರದೆ ಹೋದವನು ಜಗತ್ತಿನ ಪ್ರೀತಿಯನ್ನು ಹೇಗೆ ಗಳಿಸಲು ಸಾಧ್ಯ? ನನ್ನ ಮನೆಯೇ ನನ್ನ ಕೈತಪ್ಪಿ ಹೋಗಿರುವಾಗ ಜಗತ್ತೇ ನನ್ನ ಮನೆ ಎನ್ನುವುದು ಮೂರ್ಖತನವಾಗುತ್ತದೆ. ಮನೆಯನ್ನು ಉಳಿಸಿಕೊಳ್ಳುವುದರಲ್ಲಿ ನಿನಗಿರುವ ಜವಾಬ್ದಾರಿ ನಿನ್ನ ಪತ್ನಿಗೂ ಇತ್ತು. ಅವಳ ಜವಾಬ್ದಾರಿಯ ಬಗ್ಗೆ ಅವಳ ಹೊಣೆಗಾರಿಕೆ ಇರುವಂತೆ ನನ್ನ ಜವಾಬ್ದಾರಿಯ ಬಗ್ಗೆ ನನ್ನದು ಹೊಣೆಗಾರಿಕೆ ಇರುತ್ತದೆ. 10 ವರ್ಷದ ದಾಂಪತ್ಯದ ನಂತರ ಹೆಂಡತಿ ಮತ್ತೊಬ್ಬನೊಡನೆ ಓಡಿ ಹೋದಳು ಎಂದರೆ ಇದರಲ್ಲಿ ಗಂಡನ ಹೊಣೆಗಾರಿಕೆ ಏನೂ ಇಲ್ಲ ಅನ್ನುತ್ತೀಯೇನು? ನಿನ್ನ ವಿಚಾರಗಳು ಏಕಮುಖವಾಗಿವೆ. ಅದು ಸಹಜವೇ ಗೆಳೆಯ. ಈ ಮಹರ್ಷಿಗೆ ಒಳಗೊಳಗೆ ಗರ್ವ. ನಾನು ಮಹಾಜ್ಞಾನಿ, ನಾನು ಮಹಾ ತಪಸ್ವಿ, ನಾನು ಮಹಾಗುರು, ನನ್ನ ಸ್ಥಾನ ಮಾನ ಖ್ಯಾತಿ, ನನ್ನ ಪತ್ನಿ ಎಂಚಿಕೊಳ್ಳಲು ತಾರೆ ದೊಡ್ಡ ತಪಸ್ಸನ್ನೇ ಮಾಡಿರಬೇಕು. ಹೀಗೆ ಆಕಾಶದಿಂದ ನಕ್ಷತ್ರವನ್ನು ಕಳಚಿ ಬಿದ್ದಾಗ ಈ ಅಹಂಕಾರಕ್ಕೆ ದೊಡ್ಡ ಪೆಟ್ಟು ಬಿತ್ತು. ಕಳೆದು ಹೋದ 10 ವರ್ಷದ ಘಟನೆಗಳನ್ನ ಮತ್ತೊಂದು ಮುಖಕ್ಕೆ ಹೊರಳಿಸಿ ನಿಡುದಾದ ರಾತ್ರಿಗಳನ್ನ, ಹಗಲುಗಳನ್ನ, ಮಾತು ಪ್ರತಿ ಮಾತು ಮೌನಗಳನ್ನ ನಾನೀಗ ಪರೀಕ್ಷೆಗೆ ಒಡ್ಡಬೇಕಿದೆ. ಭೃಹು, ಒಳಗೆ ಕುದಿಯುವ ಅಗ್ನಿಮುಖಿ ಆಗಿದೆ ನಿನ್ನ ಮನಸ್ಸು. ಅಂಶು, ನದಿಯನ್ನ ಏಕೆ ದೂರಬೇಕು ನಾವು? ಪ್ರವಾಹವನ್ನು ಹೆಚ್ಚಿಸುವ ಆ ಮಳೆಯನ್ನು ಏಕೆ ನಿಂದಿಸಬೇಕು? ಆದರೂ ನಾನು ಆಕೆಯನ್ನು ತೀರ ಹಚ್ಚಿಕೊಂಡಿದ್ದೆ. ಅದನ್ನು ಸುತಪಡಿಸುವಲ್ಲಿ ವಿಫಲನಾದ. ದಟ್ಟವಾದ ಕಾಡಿನಲ್ಲಿ ಓಡಾಡುತ್ತಾ ಬೆಟ್ಟ ಗುಡ್ಡಗಳನ್ನು ಏರುತ್ತಾ ಮೂಡುವ ಸೂರ್ಯ ಅರಳುವ ಹೂವುಗಳಲ್ಲಿ ಕಣ್ಣು ನಾಟುತ್ತಲೇ ನಾನು ಬದುಕಿನಲ್ಲಿ ಮತ್ತೆ ಪ್ರೀತಿಯನ್ನು ಗೆದ್ದೇನೆ. ಆದರೆ ತಾರೆಯ ಪ್ರೇಮವನ್ನು ಗೆಲ್ಲದೆ ಈ ಬೃಹಸ್ಪತಿಯ ವ್ಯಕ್ತಿತ್ವಕ್ಕೆ ಅರ್ಥವೇ ಇಲ್ಲ. ಬದುಕಿನಲ್ಲಿ ಪ್ರೀತಿಯನ್ನು ಗೆಲ್ಲುವ ಮೂಲಕವೇ ನಾನು ಯೌವನವನ್ನು ಗೆದ್ದೇನೆ. ಆದರೆ ಅಯ್ಯೋ, ಹರೆಯವನ್ನು ಕಳೆದುಕೊಳ್ಳುವುದು ಮುಪ್ಪಿನ ಪ್ರಾರಬ್ಧ. ಮುಪ್ಪಿಗೆ ದಕ್ಕೋದು ಯೌವನದ ನೆನಪುಗಳು ಮಾತ್ರ ಗೆಳೆಯ, ಯೌವನದ ನೆನಪುಗಳು ಮಾತ್ರ. ದೇವಿ, ದೇವಿ, ಹಳೆಯ ಗೆಳೆಯ ಇಲ್ಲಿ ನೋಡು, ಗಾಲವ ಬಂದಿದ್ದಾನೆ. ಗುರುಪತ್ನಿಗೆ ಅಭಿವಂದನೆಗಳು. ಗಾಲವ, ನೀನು ನಮ್ಮನ್ನು ಹುಡುಕಿಕೊಂಡು ಬಂದದ್ದು ಬಹಳ ಸಂತೋಷ. ನಾವು ಕೆಲವು ಕಾಲ ಸಂತೋಷವಾಗಿ ಕಾಲ ಕಳೆಯಬಹುದು. ಕ್ಷಮಿಸು ಚಂದ್ರ, ನಾನೀಗ ನಿನ್ನ ಸ್ನೇಹಿತನಾಗಿ ಬಂದಿಲ್ಲ, ಆಚಾರ್ಯರ ಸಂದೇಶವಾಹಕನಾಗಿ ಬಂದಿದ್ದೇನೆ. ಕುಳಿತುಕೋ ಗಾಲವ, ನಿಂತೆ ಮಾತನಾಡುತ್ತಿದ್ದೀಯೇ? ಅಡ್ಡಿ ಇಲ್ಲ ಚಂದ್ರ, ಕುಳಿತು ಮಾತನಾಡುವಷ್ಟು ಶಾಂತಿ ನನ್ನ ಮನಸ್ಸಿನಲ್ಲಿಲ್ಲ. ಸರಿ, ಹೇಳು. ಹಾಗಾದರೆ ಹೇಗಿದ್ದಾರೆ ಆಚಾರ್ಯರು? ದೇವಿಯವರು ಆಶ್ರಮವನ್ನು ತೊರೆದ ಮೇಲೆ 2 ದಿನಕ್ಕೆ ಅವರು ಹಿಂದಿರುಗಿದರು. ಬರಸಿಡಿಲೊಂದು ಬಡಿದಂತೆ ಆಶ್ರಮದ ಮೇಲೆ ಖಂಡಿತಂತೆ. ವಿಷಯ ತಿಳಿದ ಆಚಾರ್ಯರಂತ ಆಚಾರ್ಯರು ಒಂದು ಕ್ಷಣ ಗರಬಡಿದವರಂತೆ ಅಪ್ರತಿಭರಾಗಿ ಹೋದರು. ಶಿಷ್ಯರು ನೀವೆಲ್ಲಿದ್ದರೂ ಹುಡುಕಿ ತರುವುದಾಗಿ ಹೇಳಿದಾಗ ಬೇಡ ಎಂದು ಕೈ ಸನ್ನೆ ಮಾಡಿ ಅಧ್ಯಯನ ಮಂದಿರದೊಳಕ್ಕೆ ಹೋಗಿಬಿಟ್ಟರು. ಮುಂದೆ ಮುಂದೇನಾಯ್ತು ಗಾಲವ? ದಿನೇ ದಿನೇ ಅವರ ದೇಹ ಸ್ಥಿತಿ ಕ್ಷಯಿಸತೊಡಗಿತು. ತಮ್ಮ ತಪಶಕ್ತಿಯಿಂದ ನಿಮ್ಮನ್ನ ಹಿಂದಕ್ಕೆ ಸೆಳೆಯೋದು ಅವರಿಗೆ ಅಸಾಧ್ಯವಾಗಿರಲಿಲ್ಲ. ನಾನೊಮ್ಮೆ ಹಾಗೆಂದೆ. ವಿಷಾದದಿಂದ ನಕ್ಕು ಭವಿಷ್ಯದ ಗರ್ಭದಲ್ಲಿ ಊಹಾತೀತವಾದ ಬೀಜಗಳು ಉದಿರುತ್ತವೆ ಎಂದು ಬಿಟ್ಟರು. ಆ ಮಾತಿನ ಅರ್ಥ ನನಗೆ ಈಗ ಹೊಳೆಯುತ್ತಿದೆ. ಆಚಾರ್ಯರ ವಿಶ್ವಾಸಕ್ಕೆ ಸರಿಯಾದ ಪ್ರತಿಫಲ ದೊರಕಿದೆ. ಹೊರ ಜಗತ್ತಿನಿಂದ ಸಂಪೂರ್ಣವಾಗಿ ವಿಮುಖರಾಗಿ ತಮ್ಮ ಮಹತ್ವಾಕಾಂಕ್ಷೆಯ ಗ್ರಂಥವನ್ನು ಮುಗಿಸಿ ಹೊರ ಬಂದಾಗ ಈಗ ಅವರು ಹೇಗಿದ್ದಾರೆ? ಊಟ, ನಿದ್ರೆ, ಸರಸದ ಮಾತುಕತೆ ಮರೆತು ಒಂದೇ ವರ್ಷಕ್ಕೆ 10 ಮಾಗಿ ಕಂಡಂತೆ ಅವರ ದೇಹ ಹಣ್ಣಾಗಿದೆ. ಶಿಷ್ಯರು ಒಬ್ಬೊಬ್ಬರಾಗಿ ಕಳಚಿಕೊಂಡು ಬೇರೆ ಗುರುಕುಲಕ್ಕೆ ಹೊರಟು ಹೋಗಿದ್ದಾರೆ. ಸಾರಂಗಗಳ ತಲೆಯ ಮೇಲೆ ಮಾತ್ರವಲ್ಲ, ಪಕ್ಕೆಯಲ್ಲೂ ಕವಲು ಬೊಂಬುಗಳು ಕಾಣುತ್ತಿವೆ. ಇಂದ್ರಲೋಕದಿಂದ ದೇವತೆಗಳು ಬಂದು
ಆಚಾರ್ಯರಿಗೆ ದೇವಋಷಿ ಪಟ್ಟವನ್ನು ಒಪ್ಪಿಸಿದರು. ಆಚಾರ್ಯರು ಎಲ್ಲ ಸಂಭ್ರಮದಲ್ಲೂ ತಮ್ಮೊಳಗೆ ಮುಳುಗಿ ಅಂತರ್ಮುಖಿಗಳಾಗಿದ್ದರು. ಆಚಾರ್ಯರು ನನ್ನನ್ನು ಮರೆತಿದ್ದರೆ ಎಷ್ಟು ಚೆನ್ನಾಗಿತ್ತು. ಅವರ ಊಟ, ನಿದ್ರೆ, ಸರಸದ ಮಾತುಕತೆ ಮರೆತು ಒಂದೇ ವರ್ಷಕ್ಕೆ 10 ಮಾಗಿ ಕಂಡಂತೆ ಅವರ ದೇಹ ಹಣ್ಣಾಗಿದೆ. ಇದು ಹೀಗೆ ಮುಂದುವರೆದರೆ ಅವರು ಹೆಚ್ಚು ಕಾಲ ಬದುಕಿರಲಾರದು ತಾಯಿ. ಗಾಲವ, ಪ್ರಶಾಂತವಾದ ನೀರಿನ ಕೊಳಕ್ಕೆ ಕಲ್ಲುಗಳನ್ನು ಹಾಕಿ ಅಲೆಗಳನ್ನು ಎಬ್ಬಿಸೋದಕ್ಕೆ ನೀನು ಬಂದಿದ್ದೀಯೇ? ಗಂಭೀರವಾದ ಸಮುದ್ರದ ಅಲೆಗಳನ್ನು ತಳಕ್ಕದಮಿ ಅದರ ಮೇಲೆ ಸುಡುಗಾಡನ್ನು ಹರಡಿ ಬಂದಿರೋನು ನೀನು. ಪ್ರೀತಿ ದೇವರು ಎನ್ನುವ ನೀವು ಚಂದ್ರ ತಾರೆಯರು ಪಾಪಿಗಳು ಎನ್ನುತ್ತೀರಿ. ಇನ್ನೂ ಏನಾದರೂ ಹೇಳುವುದಿದ್ದರೆ ಅದನ್ನು ಕಾರಿಕೊಂಡು ಇಲ್ಲಿಂದ ಹೊರಟು ಹೋಗು. ಚಂದ್ರ ಮತ್ತು ತಾರೆಯರ ಪ್ರೇಮದ ಸ್ವರ್ಣದ ಪುತ್ಥಳಿ ತೊಟ್ಟಿನಲ್ಲಿ ಸುಂದರವಾದ ಭವಿಷ್ಯದ ಕನಸುಗಳನ್ನು ಕಾಣುತ್ತಾ ಮಲಗಿದೆ. ಎದೆ ನಡಗಿಸುವ ನಿನ್ನ ಪೈಶಾಚಿಕ ಧ್ವನಿ ನನ್ನ ಮಗುವಿನ ಕಿವಿಗೆ ಬೀಳದಿರಲಿ. ಹೋಗು, ಹೋಗು, ಹೊರಟು ಹೋಗು. ಹೆಮ್ಮೆ ಪಡಬೇಡ, ನಿನ್ನ ಪಾಪ ಫಲ ಬಿಟ್ಟಿದೆ. ತೊಟ್ಟಿನಲ್ಲಿ ಬದಗಿರುವ ನನ್ನ ಮಗುವಿನ ಮುಖ ನೋಡಿ ಈ ಮಾತನ್ನು ಹೇಳು. ಬೇಡ ಬೇಡ ಗಾಲವ, ಬೇಡ. ನಿನ್ನ ಕೃತ್ರ ದೃಷ್ಟಿ ನನ್ನ ಮಗುವಿಗೆ ಬಡಿಯುವುದು ಬೇಡ. ಹೋಗು ಗಾಲವ, ಹೋಗು ಗಾಲವ, ಹೊರಟು ಹೋಗು ಗಾಲವ. ಹೋಗುತ್ತೇನೆ ಚಂದ್ರ, ಹೋಗುತ್ತೇನೆ. ಕೊನೆಯ ಬಾರಿ ನಿಮ್ಮ ಪಾಪದ ಪರಿಣಾಮಗಳನ್ನು ನೆನಪು ಮಾಡಿಕೊಟ್ಟು ಆಚಾರ್ಯರ ಸಂದೇಶವನ್ನು ನಿಮಗೆ ತಿಳಿಸಿ ಮರುಕ್ಷಣವೇ ನಿಮ್ಮ ಈ ವಿಕೃತ ಕಾಮದಿಂದ ಹಳಿಸಿ ಹೋಗಿರೋ ಈ ಮನೆಯ ನೆರಳನ್ನು ಧಿಕ್ಕರಿಸಿ ಹೊರಟು ಹೋಗುತ್ತೇನೆ. ಚಂದ್ರ, ನಿನ್ನ ಅನೈತಿಕ ಕಾಮದಿಂದ ಶಶಕ ಬಲಿಪಶುವಾದದ್ದು ನಮಗೆ ಗೊತ್ತಿಲ್ಲ ಎಂದು ತಿಳಿದಿದ್ದೀಯಾ? ಏನು? ಏನಾದ ನನ್ನ ಗೆಳೆಯ? ಏನಾದ ಶಶಕ? ಹುಣ್ಣಿಮೆಯ ರಾತ್ರಿ ದೆವ್ವದಂತ ಹಾಲದ ಮರದ ತುದಿಗೊಂಬಿನಲ್ಲಿ ತ್ರಿಶಂಕುವಿನಂತೆ ತೂಗಾಡುತ್ತಿದ್ದದ್ದು ನಿನಗೆ ಗೊತ್ತಿದೆಯಾ? ಸುಳ್ಳು, ಇದನ್ನು ನಾನು ನಂಬುವುದಿಲ್ಲ. ಅವನ ಹೆಣ ಹದ್ದು ಕಾಗೆಗಳಿಗೆ ಮೈ ತೆರೆದು ಕೇವಲ ಅಸ್ಥಿ ಪಂಜರ ತೂಗಾಡುತ್ತಿದೆ. ದೇವಿ, ಸುಂದರವಾದ ಕಾವ್ಯವನ್ನು ಮಿಡಿಯುತ್ತಿದ್ದ ನಾಲಿಗೆಯದು. ಇಲ್ಲ ಇಲ್ಲ, ಇನ್ನು ಮುಂದೆ ಅವನ ಹೆಜ್ಜೆಗಳು ಶೂನ್ಯದಲ್ಲಿ ನಿಷ್ಫಲವಾಗಿ ಹೋಗಿವೆ. ಮಿಥ್ಯಾರೋಪಗಳಿಂದ ನೀನು ನಮ್ಮನ್ನು ನರಕಕ್ಕೆ ತಳ್ಳಲು ನೋಡುತ್ತಿದ್ದೀಯೇ ಅಷ್ಟೇ. ನೀನೀಗಿರುವುದು ನರಕದಲ್ಲೇ ಚಂದ್ರ. ನಿನ್ನ ಕಾರಣದಿಂದಲೇ ಶಶಕ ತನ್ನ ಸಾವಿನ ನೆರಳನ್ನು ತೂಗಿಕೊಂಡ ಶಶಕನ ಬಗ್ಗೆ ನಿನಗೇನು ಅನ್ನಿಸೋದಿಲ್ಲ? ಛೇ, ಎಂತ ಆಶ್ಚರ್ಯ! ತಾನು ಉರುಳು ಹಾಕಿಕೊಂಡಿದ್ದ ಮರದ ಕೆಳಗೆ ಊತಿಟ್ಟಿದ್ದ ಆ ಪದ್ಯವನ್ನು ನೀನು ಕೇಳಲೇಬೇಕು ಚಂದ್ರ, ನೀನು ಕೇಳಲೇಬೇಕು. ಪಶ್ಚಿಮದ ದಿಟ್ಟಿವಾಗಿಲ ಬಡಿಯ ತೋಪಿನಲ್ಲಿ ದಟ್ಟ ಎಲೆಗಳ ಮರಗಳಡಿಯಲ್ಲಿ ಸುಕಿಳಿವ ಕಿರುಗೆಂಪ ಸಂಜೆಯಲ್ಲಿ ಸೇರಬೇಕಾಗಿತ್ತು ನಾವಿಬ್ಬರು. ಬೆಳಗಿನ ತಾರೆ ಹೊಳೆಯುತ್ತಿದೆ. ಹೌದು, ಇದು ನನ್ನ ಗೆಳೆಯ ಶಶಕನ ಸಾಲುಗಳೇ. ಪಶ್ಚಿಮದ ದಿಟ್ಟಿವಾಗಿನ ಬಳಿಯ ತೋಪಿನಲ್ಲಿ ನಿಬಿಡ ಎಲೆಗಳ ಮರಗಳಡಿಯಲ್ಲಿ ಸಿರಬೇಕಾಗಿತ್ತು ನಾವಿಬ್ಬರು. ನಸು ಕಿಳಿಯುವ ಕಿರುಕೆಂಪ ಸಂಜೆಯಲ್ಲಿ ಈಗ ಬೆಳಗಿನ ತಾರೆ ಮುಂಕಾಗಿದೆ. ಇಲ್ಲ, ಈ ಕವರದ ಸಾಲುಗಳು ನನ್ನ ಎದೆಯ ಪಾಡನೆಯಲ್ಲಿ ಕುದಿಸಿದ ಬೆಳದಿಂಗಳಂತೆ ನನಗೆ ದುಸ್ಸಹವಾಗಿದೆ. ಆಚಾರ್ಯರ ಸಂದೇಶವನ್ನು ಕೇಳಿಬಿಡಿ. ನಸುಕಿನ ಮಬ್ಬು ನೆಲಕ್ಕೆ ಇಳಿಯುವ ಹೊತ್ತು ಆಚಾರ್ಯರು ಶೂನ್ಯದಲ್ಲಿ ಕಣ್ಣಿಟ್ಟು ಹೀಗೆ ಹೇಳಿದರು. ದೇವಿ, ನೀವಿಲ್ಲದೆ ಬದುಕು ಅರ್ಥಹೀನ ಶಬ್ದದಂತೆ ನಿರರ್ಥಕವಾಗಿದೆ. ಧರ್ಮ ಪತ್ನಿ ಇಲ್ಲದೆ ಹೋಮ ಕಾರ್ಯಗಳು ನಿಂತು ಹೋಗಿವೆ. ನಾವು ನಿಮ್ಮಲ್ಲಿ ತಪ್ಪಾಗಿ ನಡೆದಿರಬಹುದು. ಆ ತಪ್ಪಿಗೆ ನೀವು ವಿಧಿಸಿದ ಶಿಕ್ಷೆ ಅತ್ಯಂತ ದಾರುಣವಾದದ್ದು. ನೀವು ಹೇಗಿದ್ದರೂ ಹಾಗೆ ಹಿಂದಿರುಗಿ ಬನ್ನಿ. ನಮ್ಮ ಕೃತಿ ನಿರ್ಮಾಣಕ್ಕೆ, ತಪಸ್ಸಿಗೆ ಮತ್ತು ಲೋಕ ಕಲ್ಯಾಣದ ಅನುಸಂಧಾನಕ್ಕೆ ನೀವು ನಮಗೆ ಬೇಕು. ಚಂದ್ರ,
ನಿನ್ನನ್ನೂ ನಾವು ಕ್ಷಮಿಸಿದ್ದೇವೆ. ತಾರೆಯನ್ನು ನಮಗೆ ಒಪ್ಪಿಸು. ಪ್ರಕೃತಿಯ ನಡುವೆ ಸಂಸ್ಕೃತಿಯನ್ನು ಕಟ್ಟುವುದರ ಕಷ್ಟದ ಪಾಠವನ್ನು ನೀನು ನಮಗೆ ಕಲಿಸಿದ್ದೀಯ. ಅದಕ್ಕಾಗಿ ನಿನಗೆ ನಮ್ಮ ವಂದನೆಗಳು. ಏ ಧೂರ್ತಗಾಲವ, ಚಂದ್ರನಿಲ್ಲದೆ ತಾರೆಯ ಬದುಕು ಶೂನ್ಯವಾದದ್ದು. ನನ್ನ ತಾರೆ ಇಲ್ಲದೆ ನನ್ನ ಬದುಕು ಶೂನ್ಯ. ಇಲ್ಲ ಇಲ್ಲ, ತಾರೆ ಬರುವುದಿಲ್ಲ, ತಾರೆ ಬರುವುದಿಲ್ಲ. ಹೋಗು ಗಾಲವ, ಹೋಗು ಗಾಲವ. ತೊಟ್ಟಿಲು ಹಿಂದೆ ಮುಂದೆ ಆಡುತ್ತಿರುವಂತೆಯೇ ಸೂರ್ಯ ಪೂರ್ವದಲ್ಲಿ ಮೂಡಿ ಪಶ್ಚಿಮದಲ್ಲಿ ಮುಳುಗಿ ದಿನಗಳು ಕಳೆಯುತ್ತಿವೆ. ನಮ್ಮ ಮನೆಯ ಅಂಗಳದ ತೆಂಗು ಗರಿಗಳ ನಡುವೆ ನಗುತ್ತಿದ್ದ ಪೂರ್ಣಚಂದ್ರ ದಿನೇ ದಿನೇ ಸೀಳಾಗಿ ಹೋಳಾಗಿ ಕ್ಷೀಣಿಸುತ್ತಾ ಅಮಾವಾಸ್ಯೆಯ ಕತ್ತಲು ತುಂಬಿದ ಕಂದಕಕ್ಕೆ ಕಳಚಿ ಬೀಳುವ ಕಾಲ ಸಮೀಪಿಸುತ್ತಿದೆ. ಚಿತ್ರ, ನೀನ್ ಚಂದ್ರನನ್ನು ತುಂಬಾ ಹಚ್ಚಿಕೊಂಡಿದ್ದಾರ? ಹಚ್ಚಿಕೊಳ್ಳದಿರುವುದು ಹೇಗೆ ಸಾಧ್ಯ? ಬಂಜೆ ನೆಲವನ್ನು ಒತ್ತಿದವನು ಅವನು. ಪ್ರೀತಿಯ ಮಳೆಗರೆದು ನಳನಳಿಸುವ ಕೆಂಗುಡಿಯನ್ನು ಮೇಲೆತ್ತಿದವನು ಅವನು. ಬೆಚ್ಚಿ ಬೀಳುತ್ತೆ. ಭವಿಷ್ಯದ ಸ್ಪಷ್ಟ ದಿಗಿಲುಗಳು ಅವನ ಕನಸಿನಲ್ಲಿ ಕಾಣುತ್ತಿರಬಹುದು. ಚಂದ್ರ ಇವನಲ್ಲಿ ತನ್ನ ಜೀವ ಇಟ್ಟಿದ್ದಾನೆ. ಚತುರ್ಮುಖನ ನ್ಯಾಯಪೀಠದಲ್ಲಿ ಏನು ತೀರ್ಮಾನವಾಗುತ್ತದೋ ನನಗೆ ಭಯವಾಗುತ್ತಿದೆ. ಚಿತ್ರ, ಚತುರ್ಮುಖನೇ? ಆ ಚತುರ್ಮುಖ ವಿಧಿ ನಿಷಿದ್ಧಗಳ ಬಗ್ಗೆ ಕಠಿಣನಾಗಿರುವ ಸನಾತನ ವೃದ್ಧ. ಈ ಆಚಾರ್ಯ, ಈ ಚಂದ್ರ ಇಬ್ಬರ ಬಗ್ಗೆಯೂ ನನಗೆ ಕೋಪ ಒಕ್ಕುತ್ತಿದೆ. ಆ ಶಶಕ ಬದುಕಿದ್ದರೆ ನಾನೀಗ ಅವನ ಬಳಿಗೆ ಓಡಿ ಹೋಗಿ ಬಿಡುತ್ತಿದ್ದೆ. ಕೆಲವು ಬಾರಿ ನೀನಂತೂ ಹುಚ್ಚಿಯಾಗಿ ಮಾತನಾಡುತ್ತಿದ್ದಾರ. ಹೌದು ಚಿತ್ರ, ಹೌದು. ಗಂಡಸರ ಕೈಗೊಂಬೆಗಳಾಗಿರುವ ಹೆಂಗಸರ ಜಾತಿಯೇ ಹುಚ್ಚರ ಜಾತಿ. ಹೋಮ ಕಾರ್ಯಗಳು ನಡೆಯುವುದಕ್ಕಾಗಿ ಆಚಾರ್ಯರಿಗೆ ತಾರೆ ಬೇಕು. ಪರ್ವತಾರೋಹಣ ಮತ್ತು ಹೊಸ ದಿಗಂತಗಳ ಅನ್ವೇಷಣೆಯ ರೋಮಾಂಚನಕ್ಕಾಗಿ ಚಂದ್ರನಿಗೆ ತಾರೆ ಬೇಕು. ತಾರೆದೆ ಮೈ ಇದೆ. ಆ ಮೈಗೆ ತನ್ನದೇ ಆದ ಹಸಿವು, ನೀರಡಿಕೆ, ಆಸೆ, ಕನಸುಗಳಿವೆ ಎಂದು ಯಾರು ಯೋಚಿಸುವುದಿಲ್ಲ. ಚಂದ್ರನಿಗೆ ಅವರ ಬದುಕು ಮುಖ್ಯ. ಆಚಾರ್ಯನಿಗೆ ಅವರ ತಪಸ್ಸು ಮುಖ್ಯ. ತಾರೆಯನ್ನು ತಾರೆಯೆಂದೇ ಬಯಸುವವರು ಯಾರಿದ್ದಾರೆ? ಚಿತ್ರ, ಪುರುಷನ ಜಾತಿಯ ಬಗ್ಗೆ ನಿನಗೇ ದ್ವೇಷ. ನಿನ್ನ ಮಗ ಬುಧ ಕೂಡ ಮಲಗಿ ನಿನ್ನ ಮಾತು ಕೇಳಿ ನಗುತ್ತಿದ್ದಾನೆ. ನೋಡು ಬಾ. ಹೆಣ್ಣಿನ ಎದೆಯಿಂದ ತೊಡೆಗೆ ಜಾರುವವರೆಗೂ ಅವನು ಪುರುಷನಲ್ಲ, ಕೇವಲ ನನ್ನ ಕೂಸು. ಮೀಸೆ ಬಂದ ಮೇಲೆ ಅವನು ಮೃಗಯ ವಿಹಾರಕ್ಕೆ ಹೊರಡುವವನೇ. ಚಿತ್ರ, ಆಚಾರ್ಯ ಬೃಹಸ್ಪತಿ, ತಾರಾದೇವಿ ಕುಮಾರ ಬುಧ ನನ್ನ ಸೊತ್ತು ಎನ್ನುತ್ತಿ. ಇದಕ್ಕೆ ಆಧಾರಗಳೇನಿವೆ? ಪಿತಾಮಹ, ತಾರಾದೇವಿ ನಾನು ವೈದಿಕ ವಿಧಿಯಿಂದ ಕೇಳಿದ ಧರ್ಮಪತ್ನಿ. ಆಕೆ ಯಾವತ್ತು ಪತಿಯ ಸ್ವಾಧೀನ ಎಂಬುದು ಧರ್ಮಸಿದ್ಧ. ಆಕೆ ನನ್ನ ಕ್ಷೇತ್ರದ ಫಲ ಕ್ಷೇತ್ರಪತಿಯಾದ ನನಗೆ ಸಲ್ಲತಕ್ಕದ್ದು. ನನ್ನ ಧರ್ಮಪತ್ನಿಯನ್ನು ಮೋಸದ ಮಾತುಗಳಿಂದ ಮರಳು ಮಾಡಿ ತನ್ನ ವಶದಲ್ಲಿಟ್ಟುಕೊಂಡಿರುವ ಈ ತರುಣ ಒಂದು ಕಾಲದಲ್ಲಿ ಶಿಷ್ಯವೃತ್ತಿಯಲ್ಲಿದ್ದವನು. ವಿವಾಹಿತ ಸ್ತ್ರೀ ಗುರುಪತ್ನಿಯೂ ಆಗಿರುವುದರಿಂದ ಮಾತೃಗಾಮಿತ್ವದ ಮಹಾಪರಾಧವು ಆ ಯುವಕನ ಮೇಲೆ ಬರುತ್ತದೆ. ಧರ್ಮಜ್ಞರಾದ ತಾವು ಇದರ ಯುಕ್ತಾಯುಕ್ತತೆಗಳನ್ನು ಪರಿಶೀಲಿಸಬೇಕು. ಚಂದ್ರ, ಬೃಹಸ್ಪತಿಗಳ ವಾದಕ್ಕೆ ನಿನ್ನ ಅನಿಸಿಕೆ? ಪಿತಾಮಹ, ಧರ್ಮದ ಹೆಸರಿನಲ್ಲಿ ಪ್ರೀತಿಯನ್ನು ಹಿಸುಕಿ ಹಾಕುವುದು ಜೀವ ವಿರೋಧಿ. ತಾರೆಯನ್ನು ನಾನು ಯಾವತ್ತೂ ಬಲವಂತದಿಂದ ಅಪಹರಿಸಿಲ್ಲ ಪ್ರಭು. ನಾವಿಬ್ಬರು ಪರಸ್ಪರ ಒಪ್ಪಿ ಒಂದಾಗಿದ್ದೇವೆ. ತಾರೆಯನ್ನು ತಾಯಿ ಎಂದು ನಾನು ಯಾವತ್ತೂ ಭಾವಿಸಿಯೇ ಇಲ್ಲ. ಹೀಗಾಗಿ ಮಾತೃಗಾಮಿತ್ವದ ಕಲ್ಪನೆ ನಿರಾಧಾರವಾದದ್ದು. ಪ್ರೀತಿ ತಾನಾಗಿಯೇ ದತ್ತವಾಗುವ ವಸ್ತುವಲ್ಲ ಪ್ರಭು, ಸಂಪಾದಿಸಬೇಕಾದ ವಸ್ತು. ನಾನು ತಾರೆಯ ಪ್ರೀತಿಯನ್ನು ಹಾಗೆ ಸಂಪಾದಿಸಿದವನು. ಇನ್ನು ನನ್ನ ಮಗ ಬುಧನ ವಿಷಯ. ಕ್ಷೇತ್ರ ಆಚಾರ್ಯ ಬೃಹಸ್ಪತಿಯದೇ ಆಗಿರಬಹುದು, ಕ್ಷೇತ್ರಪತಿ ಆತನೇ ಇರಬಹುದು. ಆದರೆ ಕೃಷಿಕ ನಾನು. ದುಡಿಮೆ
ದುಡಿದವನ ಹಕ್ಕು ಪ್ರಭು. ಇಂಥ ಗಳಿಗೆಗಳಲ್ಲಿ ವಾದಗಳು ಅರ್ಥಗಳನ್ನು ಕಳೆದುಕೊಳ್ಳುತ್ತವೆ. ನನ್ನ ಮಗ ಬುಧನ ಕಣ್ಣುಗಳನ್ನು ನೋಡಿ, ನನ್ನ ಕಣ್ಣುಗಳನ್ನು ನೋಡಿ ಪ್ರಭು, ಅವನು ಯಾರ ಮಗ ಎಂದು ನೀವೇ ತೀರ್ಮಾನಿಸಿ. ತಾರಾದೇವಿ, ಈ ಬಗ್ಗೆ ನೀನು ಹೇಳುವುದು ಏನಾದರೂ ಇದೆಯೋ? ಬೃಹಸ್ಪತಿ, ಚಂದ್ರ, ತಾರಾದೇವಿ, ನನ್ನ ಮಾತುಗಳನ್ನು ಲಕ್ಷ್ಯವಿಟ್ಟು ಆಲಿಸಿ. ವಿವಾಹದ ಚೌಕಟ್ಟಿನ ಆಚೆಗೆ ಪ್ರೀತಿ ಎಂಬುದು ಲಂಪಟತನ. ವಿವಾಹಿತ ಸ್ತ್ರೀಯನ್ನು, ಗುರುಪತ್ನಿಯನ್ನು ಭೋಗಿಸಿದ್ದು ಚಂದ್ರನ ಅಕ್ಷಮ್ಯ ಅಪರಾಧ. ತಾರೆಯ ಮೇಲೆ ಚಂದ್ರನಿಗೆ ಯಾವ ಹಕ್ಕೂ ಇಲ್ಲ. ತಾರೆಯು ಪತಿಯ ಅಧೀನಳಾದ್ದರಿಂದ ಆಕೆಗೂ ತನ್ನ ಪ್ರೀತಿಯನ್ನು ದಾರೆ ಎರೆಯುವ ಯಾವ ಹಕ್ಕೂ ಇಲ್ಲ. ಆದ್ದರಿಂದ ಇಂದಿನಿಂದ ತಾರೆ ಮತ್ತೆ ಬೃಹಸ್ಪತಿಯ ವಶವರ್ತಿ. ಇಲ್ಲ ಇಲ್ಲ, ಇದು ಮೋಸ, ನನಗೆ ಸಮ್ಮತವಿಲ್ಲ. ಪ್ರೀತಿ ಪ್ರೇಮಗಳನ್ನು ದವಸ ಧಾನ್ಯದ ಹಾಗೆ ತಕ್ಕಡಿಯಲ್ಲಿ ತೂಗುವ ನಿಮ್ಮ ಈ ತೀರ್ಮಾನ ನನಗೆ ಅಸಹ್ಯ ತರುತ್ತಿದೆ. ಗುರುತರವಾದ ಮಹಾ ಅಪರಾಧಕ್ಕೆ ಚಂದ್ರನಿಗೆ ಅಷ್ಟೇ ಭಯಂಕರವಾದ ಶಿಕ್ಷೆಯೂ ಅನಿವಾರ್ಯ. ಅನಂತ ಕಾಲದವರೆಗೂ ಶೂನ್ಯದಲ್ಲಿ ನೆಲೆತಪ್ಪಿ ಪ್ರೇತದ ಹಾಗೆ ಅಲೆಯುತ್ತಿರಲಿ. ಸಸ್ಯ ಶ್ಯಾಮಲೆಯಾದ ಧಾರಣೆಯನ್ನು ತನ್ನ ಆಸೆ ತುಂಬಿದ ಕಣ್ಣುಗಳಿಂದ ನೋಡುತ್ತಾ ಪರಿಭ್ರಮಿಸುತ್ತಾ ಅನಂತ ಇದು ಸಾವಿಗಿಂತಲೂ ದಾರುಣವಾದದ್ದು ಪ್ರಭು, ದಾರುಣವಾದದ್ದು. ಬೇಡ. ಇನ್ನು ಬುಧ ಯಾರ ಮಗ ಎಂಬ ಪ್ರಶ್ನೆ. ಮರದ ಹಕ್ಕು ಬೀಜದ್ದು. ಇನ್ನು ಬೀಜ ಯಾರದ್ದು ಎಂಬುದು ಇಲ್ಲಿ ಧರ್ಮ ಸೂಕ್ಷ್ಮ. ಬೀಜವನ್ನು ಸ್ವೀಕರಿಸಿದ ಭೂಮಿ ಮಾತ್ರ ಹೇಳಬಲ್ಲ. ಒಮ್ಮೆ ಭೂಮಿ ಮರೆಮಾಚಿದರೆ ಭೂಮಿಯ ಒಡೆಯನೇ ಬೀಜದ ಒಡೆಯ. ಇನ್ನು ಬುಧ ಚಂದ್ರನ ಮಗನಾಗಿರುವುದೇ ನಿಜವಾಗುವುದಾದರೆ ಅವನು ಧರ್ಮಬಾಹಿರ ಕೂಸಾಗಿ ಸಮಾಜದ ಎಲ್ಲ ಸ್ಥಾನಮಾನಗಳಿಗೂ ವಂಚಿತನಾಗಿ ಪತಿತನಾಗುತ್ತಾನೆ. ಬೃಹಸ್ಪತಿಗಳ ಮಗನಾಗಿರುವುದೇ ನಿಜವಾಗುವುದಾದರೆ ಜಗತ್ಪೂಜ್ಯನಾಗಿ ಎಲ್ಲ ಸ್ಥಾನಮಾನಗಳಿಗೂ ಅರ್ಹನಾಗಿ ಮಹರ್ಷಿಗಳ ದೇವರ್ಷಿ ಪಟ್ಟಕ್ಕೂ ಉತ್ತರಾಧಿಕಾರಿಯಾಗಲು ಅರ್ಹನಾಗುತ್ತಾನೆ. ಓ ತಾರೆ, ಬುಧನನ್ನು ನನಗೆ ಕರುಣಿಸು. ಅವನ ಕಣ್ಣುಗಳಲ್ಲಿ ಅವನ ತಾಯಿಯನ್ನೇ ಕಾಡುತ್ತ ಸಾವಿಲ್ಲದ ಈ ಬದುಕಿನಲ್ಲಿ ಸ್ವಲ್ಪ ನೆಮ್ಮದಿಯನ್ನಾದರೂ ನಾನು ತಂದುಕೊಳ್ಳುತ್ತೇನೆ. ತಾರೆ, ಧರ್ಮವನ್ನ ಚಿಂತಿಸಿ ಮಾತನಾಡು ದೇವಿ. ಸತ್ಯವನ್ನೇ ಹೇಳು. ಸತ್ಯ ಅದೆಷ್ಟೇ ಅಪ್ರಿಯವಾಗಿದ್ದರೂ ತಾಳಿಕೊಳ್ಳಲು ನಾನು ಸಿದ್ಧ. ಸತ್ಯವನ್ನೇ ಹೇಳು. ಸತ್ಯ ಇಬ್ಬಾಯಿಯ ಖಡ್ಗ. ನಾನು ಬುಧನ ತಾಯಿ ಎಂಬುದು ಮಾತ್ರ ಖಚಿತ ಸತ್ಯ. ಬೀಜದ ಮೂಲ ಮಣ್ಣಿಗೆ ಗೊತ್ತಿರದಿರುವುದು ಸಾಧ್ಯ. ಅಮಾವಾಸ್ಯೆಯ ಕತ್ತಲು ತುಂಬಿದ ಕಂದಕಕ್ಕೆ ಕಳಚಿ ಬೀಳುವ ಕಾಲ ಸಮೀಪಿಸುತ್ತಿದೆ. ಚಿತ್ರ, ನೀನ್ ಚಂದ್ರನನ್ನು ತುಂಬಾ ಹಚ್ಚಿಕೊಂಡಿದ್ದಾರ. ಹಚ್ಚಿಕೊಳ್ಳದಿರುವುದು ಹೇಗೆ ಸಾಧ್ಯ? ಬಂಜೆ ನೆಲವನ್ನು ಒತ್ತಿದವನು ಅವನು. ಪ್ರೀತಿಯ ಮಳೆಗರೆದು ನಳನಳಿಸುವ ಕೆಂಗುಡಿಯನ್ನು ಮೇಲೆತ್ತಿದವನು ಅವನು. ಬೆಚ್ಚಿ ಬೀಳುತ್ತೆ. ಭವಿಷ್ಯದ ಸ್ಪಷ್ಟ ದಿಗಿಲುಗಳು ಅವನ ಕನಸಿನಲ್ಲಿ ಕಾಣುತ್ತಿರಬಹುದು. ಚಂದ್ರ ಇವನಲ್ಲಿ ತನ್ನ ಜೀವ ಇಟ್ಟಿದ್ದಾನೆ. ಚತುರ್ಮುಖನ ನ್ಯಾಯಪೀಠದಲ್ಲಿ ಏನು ತೀರ್ಮಾನವಾಗುತ್ತದೋ ನನಗೆ ಭಯವಾಗುತ್ತಿದೆ. ಚಿತ್ರ, ಚತುರ್ಮುಖನೇ? ಆ ಚತುರ್ಮುಖ ವಿಧಿ ನಿಷಿದ್ಧಗಳ ಬಗ್ಗೆ ಕಠಿಣನಾಗಿರುವ ಸನಾತನ ವೃದ್ಧ. ಈ ಆಚಾರ್ಯ, ಈ ಚಂದ್ರ ಇಬ್ಬರ ಬಗ್ಗೆಯೂ ನನಗೆ ಕೋಪ ಒಕ್ಕುತ್ತಿದೆ. ಆ ಶಶಕ ಬದುಕಿದ್ದರೆ ನಾನೀಗ ಅವನ ಬಳಿಗೆ ಓಡಿ ಹೋಗಿ ಬಿಡುತ್ತಿದ್ದೆ. ಕೆಲವು ಬಾರಿ ನೀನಂತೂ ಹುಚ್ಚಿಯಾಗಿ ಮಾತನಾಡುತ್ತಿದ್ದಾರ. ಹೌದು ಚಿತ್ರ, ಹೌದು. ಗಂಡಸರ ಕೈಗೊಂಬೆಗಳಾಗಿರುವ ಹೆಂಗಸರ ಜಾತಿಯೇ ಹುಚ್ಚರ ಜಾತಿ. ಹೋಮ ಕಾರ್ಯಗಳು ನಡೆಯುವುದಕ್ಕಾಗಿ ಆಚಾರ್ಯರಿಗೆ ತಾರೆ ಬೇಕು. ಪರ್ವತಾರೋಹಣ ಮತ್ತು ಹೊಸ ದಿಗಂತಗಳ ಅನ್ವೇಷಣೆಯ ರೋಮಾಂಚನಕ್ಕಾಗಿ ಚಂದ್ರನಿಗೆ ತಾರೆ ಬೇಕು. ತಾರೆದೆ ಮೈ ಇದೆ. ಆ ಮೈಗೆ ತನ್ನದೇ ಆದ ಹಸಿವು, ನೀರಡಿಕೆ, ಆಸೆ, ಕನಸುಗಳಿವೆ ಎಂದು ಯಾರು ಯೋಚಿಸುವುದಿಲ್ಲ. ಚಂದ್ರನಿಗೆ
ಅವರ ಬದುಕು ಮುಖ್ಯ, ಆಚಾರ್ಯನಿಗೆ ಅವರ ತಪಸ್ಸು ಮುಖ್ಯ. ತಾರೆಯನ್ನು ತಾರೆಯೆಂದೇ ಬಯಸುವವರು ಯಾರಿದ್ದಾರೆ ಚಿತ್ರ? ಪುರುಷನ ಜಾತಿಯ ಬಗ್ಗೆ ನಿನಗೇ ದ್ವೇಷ. ನಿನ್ನ ಮಗ ಬುಧ ಕೂಡ ಮಲಗಿ ನಿನ್ನ ಮಾತು ಕೇಳಿ ನಗುತ್ತಿದ್ದಾನೆ, ನೋಡು ಬಾ. ಹೆಣ್ಣಿನ ಎದೆಯಿಂದ ತೊಡೆಗೆ ಜಾರುವವರೆಗೂ ಅವನು ಪುರುಷನಲ್ಲ, ಕೇವಲ ನನ್ನ ಕೂಸು. ಮೀಸೆ ಬಂದ ಮೇಲೆ ಅವನು ಮೃಗಯ ವಿಹಾರಕ್ಕೆ ಹೊರಡುವವನೇ ಚಿತ್ರ. ಆಚಾರ್ಯ ಬೃಹಸ್ಪತಿ, ತಾರಾದೇವಿ ಕುಮಾರ ಬುಧ ನನ್ನ ಸೊತ್ತು ಎನ್ನುತ್ತಿ, ಇದಕ್ಕೆ ಆಧಾರಗಳೇನಿವೆ? ಪಿತಾಮಹ, ತಾರಾದೇವಿ ನಾನು ವೈದಿಕ ವಿಧಿಯಿಂದ ಕೈ ಹಿಡಿದ ಧರ್ಮಪತ್ನಿ. ಆಕೆ ಯಾವತ್ತು ಪತಿಯ ಸ್ವಾಧೀನ ಎಂಬುದು ಧರ್ಮಸಿದ್ಧ. ಆಕೆ ನನ್ನ ಕ್ಷೇತ್ರದ ಫಲ ಕ್ಷೇತ್ರಪತಿಯಾದ ನನಗೇ ಸಲ್ಲತಕ್ಕದ್ದು. ನನ್ನ ಧರ್ಮಪತ್ನಿಯನ್ನು ಮೋಸದ ಮಾತುಗಳಿಂದ ಮರಳು ಮಾಡಿ ತನ್ನ ವಶದಲ್ಲಿಟ್ಟುಕೊಂಡಿರುವ ಈ ತರುಣ ಒಂದು ಕಾಲದಲ್ಲಿ ಶಿಷ್ಯವೃತ್ತಿಯಲ್ಲಿದ್ದವನು. ವಿವಾಹಿತ ಸ್ತ್ರೀ ಗುರುಪತ್ನಿಯೂ ಆಗಿರುವುದರಿಂದ ಮಾತೃಗಾಮಿತ್ವದ ಮಹಾಪರಾಧವು ಆ ಯುವಕನ ಮೇಲೆ ಬರುತ್ತದೆ. ಧರ್ಮಜ್ಞರಾದ ತಾವು ಇದರ ಯುಕ್ತಾಯುಕ್ತತೆಗಳನ್ನು ಪರಿಶೀಲಿಸಬೇಕು. ಚಂದ್ರ, ಬೃಹಸ್ಪತಿಗಳ ವಾದಕ್ಕೆ ನಿನ್ನ ಅನಿಸಿಕೆ? ಪಿತಾಮಹ, ಧರ್ಮದ ಹೆಸರಿನಲ್ಲಿ ಪ್ರೀತಿಯನ್ನು ಹಿಸುಕಿ ಹಾಕುವುದು ಜೀವ ವಿರೋಧಿ. ತಾರೆಯನ್ನು ನಾನು ಯಾವತ್ತೂ ಬಲವಂತದಿಂದ ಅಪಹರಿಸಿಲ್ಲ ಪ್ರಭು. ನಾವಿಬ್ಬರು ಪರಸ್ಪರ ಒಪ್ಪಿ ಒಂದಾಗಿದ್ದೇವೆ. ತಾರೆಯನ್ನು ತಾಯಿ ಎಂದು ನಾನು ಯಾವತ್ತೂ ಭಾವಿಸಿಯೇ ಇಲ್ಲ. ಹೀಗಾಗಿ ಮಾತೃಗಾಮಿತ್ವದ ಕಲ್ಪನೆ ನಿರಾಧಾರವಾದದ್ದು. ಪ್ರೀತಿ ತಾನಾಗಿಯೇ ದತ್ತವಾಗುವ ವಸ್ತುವಲ್ಲ ಪ್ರಭು, ಸಂಪಾದಿಸಬೇಕಾದ ವಸ್ತು. ನಾನು ತಾರೆಯ ಪ್ರೀತಿಯನ್ನು ಹಾಗೆ ಸಂಪಾದಿಸಿದವನು. ಇನ್ನು ನನ್ನ ಮಗ ಬುಧನ ವಿಷಯ. ಕ್ಷೇತ್ರ ಆಚಾರ್ಯ ಬೃಹಸ್ಪತಿಯದೇ ಆಗಿರಬಹುದು, ಕ್ಷೇತ್ರಪತಿ ಆತನೇ ಇರಬಹುದು. ಆದರೆ ಕೃಷಿಕ ನಾನು. ದುಡಿಮೆ ದುಡಿದವನ ಹಕ್ಕು ಪ್ರಭು. ಇಂಥ ಗಳಿಗೆಗಳಲ್ಲಿ ವಾದಗಳು ಅರ್ಥಗಳನ್ನು ಕಳೆದುಕೊಳ್ಳುತ್ತವೆ. ನನ್ನ ಮಗ ಬುಧನ ಕಣ್ಣುಗಳನ್ನು ನೋಡಿ, ನನ್ನ ಕಣ್ಣುಗಳನ್ನು ನೋಡಿ ಪ್ರಭು, ಅವನು ಯಾರ ಮಗ ಎಂದು ನೀವೇ ತೀರ್ಮಾನಿಸಿ. ತಾರಾದೇವಿ, ಈ ಬಗ್ಗೆ ನೀನು ಹೇಳುವುದೇ ಏನಾದರೂ ಇದೆಯೋ? ಬೃಹಸ್ಪತಿ, ಚಂದ್ರ, ತಾರಾದೇವಿ, ನನ್ನ ಮಾತುಗಳನ್ನು ಲಕ್ಷ್ಯವಿಟ್ಟು ಆಲಿಸಿ. ವಿವಾಹದ ಚೌಕಟ್ಟಿನ ಆಚೆಗೆ ಪ್ರೀತಿ ಎಂಬುದು ಲಂಬಟತನ. ವಿವಾಹಿತ ಸ್ತ್ರೀಯನ್ನು ಗುರುಪತ್ನಿಯನ್ನು ಭೋಗಿಸಿದ್ದು ಚಂದ್ರನ ಅಕ್ಷಮ್ಯ ಅಪರಾಧ. ತಾರೆಯ ಮೇಲೆ ಚಂದ್ರನಿಗೆ ಯಾವ ಹಕ್ಕೂ ಇಲ್ಲ. ತಾರೆಯು ಪತಿಯ ಅಧೀನಳಾದ್ದರಿಂದ ಆಕೆಗೂ ತನ್ನ ಪ್ರೀತಿಯನ್ನು ದಾರೆ ಎರೆಯುವ ಯಾವ ಹಕ್ಕೂ ಇಲ್ಲ. ಆದ್ದರಿಂದ ಇಂದಿನಿಂದ ತಾರೆ ಮತ್ತೆ ಬೃಹಸ್ಪತಿಯ ವಶವರ್ತಿ. ಇಲ್ಲ ಇಲ್ಲ, ಇದು ಮೋಸ, ನನಗೆ ಸಮ್ಮತವಿಲ್ಲ. ಪ್ರೀತಿ ಪ್ರೇಮಗಳನ್ನು ದವಸ ಧಾನ್ಯದ ಹಾಗೆ ತಕ್ಕಡಿಯಲ್ಲಿ ತೂಗುವ ನಿಮ್ಮ ಈ ತೀರ್ಮಾನ ನನಗೆ ಅಸಹ್ಯ ತರುತ್ತಿದೆ. ಗುರುತರವಾದ ಮಹಾ ಅಪರಾಧಕ್ಕೆ ಚಂದ್ರನಿಗೆ ಅಷ್ಟೇ ಭಯಂಕರವಾದ ಶಿಕ್ಷೆಯೂ ಅನಿವಾರ್ಯ. ಅನಂತ ಕಾಲದವರೆಗೂ ಶೂನ್ಯದಲ್ಲಿ ನೆಲೆತಪ್ಪಿ ಪ್ರೇತದ ಹಾಗೆ ಅಲೆಯುತ್ತಿರಲಿ. ಸಸ್ಯ ಶ್ಯಾಮಲೆಯಾದ ಧಾರಣೆಯನ್ನು ತನ್ನ ಆಸೆ ತುಂಬಿದ ಕಣ್ಣುಗಳಿಂದ ನೋಡುತ್ತಾ ಪರಿಭ್ರಮಿಸುತ್ತಾ ಅನಂತ ಇದು ಸಾವಿಗಿಂತಲೂ ದಾರುಣವಾದದ್ದು ಪ್ರಭು, ದಾರುಣವಾದದ್ದು. ಬೇಡ. ಇನ್ನು ಬುಧ ಯಾರ ಮಗ ಎಂಬ ಪ್ರಶ್ನೆ. ಮರದ ಹಕ್ಕು ಬೀಜದ್ದು. ಇನ್ನು ಬೀಜ ಯಾರದ್ದು ಎಂಬುದು ಇಲ್ಲಿ ಧರ್ಮ ಸೂಕ್ಷ್ಮ. ಬೀಜವನ್ನು ಸ್ವೀಕರಿಸಿದ ಭೂಮಿ ಮಾತ್ರ ಹೇಳಬಲ್ಲ. ಒಮ್ಮೆ ಭೂಮಿ ಮರೆಮಾಚಿದರೆ ಭೂಮಿಯ ಒಡೆಯನೇ ಬೀಜದ ಒಡೆಯ. ಇನ್ನು ಬುಧ ಚಂದ್ರನ ಮಗನಾಗಿರುವುದೇ ನಿಜವಾಗುವುದಾದರೆ ಅವನು ಧರ್ಮಬಾಹಿರ ಕೂಸಾಗಿ ಸಮಾಜದ ಎಲ್ಲ ಸ್ಥಾನಮಾನಗಳಿಗೂ ವಂಚಿತನಾಗಿ ಪತಿತನಾಗುತ್ತಾನೆ. ಬೃಹಸ್ಪತಿಗಳ ಮಗನಾಗಿರುವುದೇ ನಿಜವಾಗುವುದಾದರೆ ಜಗತ್ಪೂಜ್ಯನಾಗಿ ಎಲ್ಲ ಸ್ಥಾನಮಾನಗಳಿಗೂ ಅರ್ಹನಾಗಿ ಮಹರ್ಷಿಗಳ ದೇವರ್ಷಿ ಪಟ್ಟಕ್ಕೂ ಉತ್ತರಾಧಿಕಾರಿಯಾಗಲು ಅರ್ಹನಾಗುತ್ತಾನೆ.
ಓ ತಾರೆ, ಬುಧನನ್ನು ನನಗೆ ಕರುಣಿಸು. ಅವನ ಕಣ್ಣುಗಳಲ್ಲಿ ಅವನ ತಾಯಿಯನ್ನೇ ಕಾಣುತ್ತ ಸಾವಿಲ್ಲದ ಈ ಬದುಕಿನಲ್ಲಿ ಸ್ವಲ್ಪ ನೆಮ್ಮದಿಯನ್ನಾದರೂ ನಾನು ತಂದುಕೊಳ್ಳುತ್ತೇನೆ. ತಾರೆ, ಧರ್ಮವನ್ನ ಚಿಂತಿಸಿ ಮಾತನಾಡು ದೇವಿ. ಸತ್ಯವನ್ನೇ ಹೇಳು. ಸತ್ಯ ಅದೆಷ್ಟೇ ಅಪ್ರಿಯವಾಗಿದ್ದರೂ ತಾಳಿಕೊಳ್ಳಲು ನಾನು ಸಿದ್ಧ. ಸತ್ಯವನ್ನೇ ಹೇಳು. ಸತ್ಯ ಇಬ್ಬಾಯಿಯ ಖಡ್ಗ. ನಾನು ಬುಧನ ತಾಯಿ ಎಂಬುದು ಮಾತ್ರ ಖಚಿತ ಸತ್ಯ. ಬೀಜದ ಮೂಲ ಮಣ್ಣಿಗೆ ಗೊತ್ತಿರದಿರುವುದು ಸಾಧ್ಯ ಎಂಬುದನ್ನು ಗಂಡಿನ ಅಹಂಕಾರ ಹೇಗೆ ತಾನೇ ಒಪ್ಪಿತು? ಚಂದ್ರ, ನನ್ನನ್ನು ಕ್ಷಮಿಸು. ಆಚಾರ್ಯ, ನೀನು ನನ್ನನ್ನು ಕ್ಷಮಿಸು. ನಾನು ಚಂದ್ರನ ಪ್ರಿಯತಮೆಯಲ್ಲ, ಆಚಾರ್ಯನ ಧರ್ಮ ಪತ್ನಿಯೂ ಅಲ್ಲ. ನಾನು 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 ಬುಧನ ತಾಯಿ ಮಾತ್ರ. ನಾನು ಬುಧನ ತಾಯಿ ಮಾತ್ರ. ತಾಯಿ, ಹೇಳು ತಾಯಿ, ನಿನ್ನ ಮಾತೇ ಕಡೆಯ ಮಾತು. ಹೇಳು, ಯಾರು ಬುಧನ ತಂದೆ? ಹೇಳುತ್ತಾರ, ಹೇಳು, ಯಾರು ಯಾರು ಬುಧನ ತಂದೆ? ನನಗೆ ಗೊತ್ತಿಲ್ಲ. ಹಾಗಾದರೆ ಬೃಹಸ್ಪತಿಯೇ ಬುಧನ ತಂದೆ. ಕೈಯಾರೆ ನೀರೆರೆದು ಬೆಳೆಸಿದ ಬಣ್ಣ ಬಣ್ಣದ ಕನಸುಗಳು ನನ್ನ ಕಣ್ಣೆದುರೇ ಉರಿದು ಬೂದಿಯಾಗಿ ಹೋದವು. ಪ್ರೀತಿಯ ಕರುಳನ್ನು ಹಿಚುಕುವ ಓ ಹೃದಯಹೀನ ಚತುರ್ಮುಖ, ನಿನ್ನ ತೀರ್ಮಾನಕ್ಕೆ ನನ್ನ ಧಿಕ್ಕಾರ. ತಾರೆಯನ್ನು ನೀವು ನನ್ನಿಂದ ಕಸಿದುಕೊಂಡಿರಿ. ಆದರೆ ಆಕೆಯ ನೆನಪನ್ನು ನೀವು ನನ್ನಿಂದ ಕಸಿದುಕೊಳ್ಳಲಾರಿರಿ. ಸತಿ ಧರ್ಮವನ್ನು ಮೀರಿದ್ದರಿಂದ ತಾರೆಯು ಆಚಾರ್ಯರ ತಪೋಭೂಮಿಯಲ್ಲಿ ಉಗ್ರ ತಪಸ್ಸಿನಿಂದ ತನ್ನ ರೂಪ ಯೌವನವನ್ನು ದಗ್ಧಗೊಳಿಸಿಕೊಳ್ಳಲಿ. ಓ ಸತ್ಯ ಲೋಕದ ಓ ದಿವ್ಯ ಶಕ್ತಿಗಳೇ, ಶೂನ್ಯದ ಬಾಗಿಲು ತೆರೆಯಿರಿ. ತೊಟ್ಟು ಕಳಿಸಿದ ಹಣ್ಣಲೆಯಂತೆ ಚಂದ್ರನನ್ನು ಅಂಧಕಾರಮಯವಾದ ಅಂತರಾಳದಲ್ಲಿ ತೋರಿಬಿಡಿ.